ಮಾಡೋಣ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. तो श्री राधा कृष्ण चंद्र की शील प्रभुपाद की समवेद भक्त वृंद की जय. ಸೊ ಇಂದಿನ ರೀಡಿಂಗ್ ಸೆಷನ್ ಅಲ್ಲಿ ನಾವು ಇಲ್ಲಿವರೆಗೂ ಮುಕ್ತಾಯವಾಗಿತ್ತು. ಸೊ ಇವಾಗ ಇಲ್ಲಿಂದ ಮುಂದುವರಿಸೋಣ. ಸೊ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಚಾಪ್ಟರ್ ಸುಕ್ತ ಚಾಪ್ಟರ್ ಅಧ್ಯಾಯ ಹೆಸರು ಸುಕ್ತ ಜಿಜ್ಞಾಸೆ. ಸೊ ಹಿಂದೆ ತಿಳಿಸಿದಂತೆ ಪರೀಕ್ಷಿತ್ ಮಹಾರಾಜನಿಗೆ 7 ದಿನಗಳಲ್ಲಿ ಮೃತ್ಯು ಸಂಭವಿಸುವುದೆಂದು ಎಚ್ಚರಿಕೆ ನೀಡಲಾಗಿತ್ತು. ಆದುದರಿಂದ ಅವನು ತನ್ನ ಮುಂದಿನ ಹಂತಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಕೂಡಲೇ ಅರಮನೆಯನ್ನು ಬಿಟ್ಟು ಹೊರಟ. ಇಲ್ಲಿ ಪರೀಕ್ಷಿತ್ ಮಹಾರಾಜ್ ಶಾಪ ಇತ್ತು, 7 ದಿನಗಳಲ್ಲಿ ಮೃತ್ಯುವು ಸಂಭವಿಸುವುದೆಂದು. ಅದರಿಂದ ಅವರು ಎಚ್ಚರಿಕೆ ನೀಡಲಾಗಿತ್ತು. ಆದುದರಿಂದ ಅವನು ತನ್ನ ಮುಂದಿನ ಹಂತಕ್ಕೆ ನಾನು 7 ದಿನಗಳಲ್ಲಿ ಸಾಯುತ್ತಿದ್ದೀನಿ. ಸೊ ಇವಾಗ ನಾನು ಏನು ಮಾಡಬೇಕು, ಅದಕ್ಕೆ ಮುಂದಿನ ಹಂತಕ್ಕೆ ನಾನು ಏನು ಸಿದ್ಧತೆ ಮಾಡಿಕೊಳ್ಳಲು ಅಂತ ಅರಮನೆ ಬಿಟ್ಟು ಹೊರಟು ಹೋಗ್ತಾನೆ. ಆ ದೊರೆಗಾದರೂ ತನ್ನ ಮೃತ್ಯುವಿಗಾಗಿ ಸಿದ್ಧತೆ ಮಾಡಿಕೊಳ್ಳಲು ಕನಿಷ್ಠ 7 ದಿನಗಳ ಅವಕಾಶವಿತ್ತು. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಆ ದೊರೆಗಾದರೂ ಅಂದ್ರೆ ಪರೀಕ್ಷಿತ್ ಮಹಾರಾಜನಿಗೆ ತನ್ನ ಮೃತ್ಯುವಿಗಾಗಿ ಅಂದ್ರೆ ಸಾವುಗಾಗಿ ಸಿದ್ಧತೆ ಮಾಡಿಕೊಳ್ಳಲು ಕನಿಷ್ಠ 7 ದಿನಗಳು ಅವಕಾಶವಿತ್ತು. ಸೊ ಆದರೆ ನಮಗೆ ಪ್ರಭುಪಾದರು ಹೇಳ್ತಾರೆ, ನಮಗೆ ಮೃತ್ಯು ಬರುವುದು ನಿಶ್ಚಿತ ಎಂದು ತಿಳಿದಿದ್ದರೂ ಅದು ಸಂಭವಿಸುವ ದಿನ ಯಾವುದೆಂದು ನಮಗೆ ತಿಳಿದಿಲ್ಲ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಆದರೆ ನಮಗೆ ಮೃತ್ಯು ಬರುವುದು ನಿಶ್ಚಿತ ಎಂದು ತಿಳಿದಿದ್ದರೂ ಅದು ಸಂಭವಿಸುವ ದಿನ ಯಾವುದೆಂದು ನಮಗೆ ತಿಳಿದಿಲ್ಲ ಅಲ್ವಾ. ಮುಂದಿನ ಕ್ಷಣದಲ್ಲಿಯೇ ನಾನು ಸಾಯಬಹುದು, ಅದು ನನಗೆ ತಿಳಿದಿಲ್ಲ. ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ, ಮಹಾತ್ಮ ಗಾಂಧಿ ಎಂತಹ ಮಹಾಪುರುಷರಿಗೂ ಕೂಡ ಮುಂದಿನ 5 ನಿಮಿಷಗಳಲ್ಲಿ ಸಾಯುವುದೆಂದು ತಿಳಿದಿರಲಿಲ್ಲ. ಅವರ ಸಂಗಡವಿದ್ದ ಶ್ರೇಷ್ಠ ಅನುಯಾಯಿಗಳಿಗೂ ಅವರ ಸಾವನ್ನು ಊಹಿಸಲಾಗಲಿಲ್ಲ. ಇಷ್ಟಾದರೂ ಅಂತಹ ಮಹಾನೀಯರೆಲ್ಲ ತಾವು ಮಹಾ ಜನನಾಯಕರೆಂದು ಜನರ ಮುಂದೆ ಬರುತ್ತಾರೆ. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಏನಪ್ಪಾ ಅಂದ್ರೆ ನಮಗೆ, ಯಾಕಂದ್ರೆ ಪರೀಕ್ಷಿತ್ ಮಹಾರಾಜರಿಗೆ 7 ದಿನಗಳ ಕಾಲ ಸಮಯವಿತ್ತು. ಆದರೆ ಸಾಮಾನ್ಯವಾಗಿ ನಮಗೆ ಯಾವಾಗ ಮೃತ್ಯು ಬರುತ್ತೋ ನಮಗೂ ತಿಳಿದು ಬರಲ್ಲ. ಅವ್ರಿಗೂ ತಿಳಿದು ಬರ್ತಾ ಇದೆ, ನಿನಗೆ 7 ದಿನಗಳಲ್ಲಿ ನೀನು ಸಾಯ್ತೀಯ ಅಂತ. ಆದ್ರೆ ನಮಗೆ ಅದು ತಿಳಿದು ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ನಮಗೆ ತಿಳಿದೇ ಇಲ್ಲ. ಮುಂದಿನ ಕ್ಷಣದಲ್ಲಿ ಏನಾಗ್ಬೋದು ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಉದಾಹರಣೆ ಮಹಾತ್ಮ ಗಾಂಧಿ ಅಂತಹ ಮಹಾಪುರುಷರಿಗೂ ಕೂಡ ಮುಂದಿನ 5 ನಿಮಿಷಗಳಲ್ಲಿ ಸಾಯುವನೆಂದು ತಿಳಿದಿರಲಿಲ್ಲ. ಯಾಕಂದ್ರೆ
ಅವರು ಪ್ರಭುಪಾದರು ಹೇಳ್ತಾರೆ, ಒಂದು ಕಡೆ ಅವರು ಹೋಗುವ ಯಾವುದೋ ಒಂದು ಮೀಟಿಂಗ್ ಹೋಗ್ಬೇಕಾಯ್ತು. ಅವಾಗ ಅವ್ರು ಹೇಳ್ತಾರೆ ನೀವು ಹೋಗ್ಬೇಡಿ ಅಂತ, ಆದ್ರೂ ಅವರು ಹೋಗ್ತಾರೆ, ಇಮಿಡಿಯೇಟ್ ಸತ್ತೋಗ್ಬಿಡ್ತಾರೆ. ಸೊ ಅದೇ ರೀತಿ ನಮಗೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸೊ ಇದು ನಮ್ಮ ಜೀವನ. ಆಮೇಲೆ ಪ್ರಭುಪಾದರು ಮುಂದೆ ಜೀವನ ಮತ್ತು ಮರಣಗಳನ್ನು ಕುರಿತು ಅಜ್ಞಾನವೇ ಪ್ರಾಣಿಯನ್ನು ಮನುಷ್ಯನಿಗಿಂತ ವಿಭಿನ್ನವಾಗಿ ನಿಲ್ಲಿಸುತ್ತದೆ. ಜೀವನ ಮತ್ತು ಮರಣಗಳನ್ನು ಕುರಿತ ಅಜ್ಞಾನವೇ ಪ್ರಾಣಿಯನ್ನು ಮನುಷ್ಯನಿಗಿಂತ ವಿಭಿನ್ನವಾಗಿ ನಿಲ್ಲಿಸುತ್ತದೆ. ಮನುಷ್ಯನು ಆ ಪದದ ನಿಜವಾದ ಅರ್ಥದಲ್ಲಿ ತಾನು ಯಾರು, ಎಲ್ಲಿಂದ ಬಂದೆ ಎಂದು ಜಿಜ್ಞಾಸೆ ಮಾಡುತ್ತಾನೆ. ಈ ಜೀವನಕ್ಕೆ ತಾನು ಬಂದಿದ್ದು ಎಲ್ಲಿಂದ, ಮರಣಾಂತರ ತಾನು ಹೋಗುವುದು ಎಲ್ಲಿಗೆ, ತನಗೆ ಇಷ್ಟವಿಲ್ಲದಿದ್ದರೂ ತನ್ನನ್ನು ಈ ತಾಪತ್ರಯಗಳಿಗೆ ಏಕೆ ಗುರಿಪಡಿಸಲಾಗಿದೆ. ಸೊ ವ್ಯಕ್ತಿಯು ತನ್ನ ಬಾಲ್ಯದಿಂದಲೇ ಜೀವನದಲ್ಲಿನ ಅನೇಕ ಸಂಗತಿಗಳ ಬಗ್ಗೆ ಪ್ರಶ್ನಿಸುತ್ತಾ ಹೋಗುತ್ತಾನೆ. ಸೊ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಜೀವನ ಮತ್ತು ಮರಣಗಳ ಕುರಿತು ಅಜ್ಞಾನವೇ ಪ್ರಾಣಿಯನ್ನು ಮನುಷ್ಯನಿಗಿಂತ ವಿಭಿನ್ನವಾಗಿದೆ. ನಾವು ಪ್ರಾಣಿಗಳ ತರ ಆಗ್ಬಿಟ್ಟಿದ್ದೇವೆ. ಮನುಷ್ಯನಾದವನು ಈ ತರ ಜಿಜ್ಞಾಸೆ ಮಾಡಬೇಕು ಅಂತೆ. ಏನದು, ನಾನು ಯಾರು, ಎಲ್ಲಿಂದ ಬಂದೆ ಎಂದು ಜಿಜ್ಞಾಸೆ ಮಾಡಬೇಕು. ಸೊ ಈ ಜೀವನಕ್ಕೆ ತಾನು ಬಂದಿದ್ದು ಎಲ್ಲಿಂದ ನಾನು ಬಂದಿದ್ದೇನೆ, ಹುಟ್ಟಿದ ಕಾರಣ ಏನು, ಮತ್ತೆ ನಾನು ಮರಣಾಂತರ ಹೋಗುವುದು ಎಲ್ಲಿಗೆ, ಎಲ್ಲಿ ಹೋಗ್ತೀನಿ. ಯಾಕಂದ್ರೆ ನಮ್ಗೆ ಇಷ್ಟವಿಲ್ಲದಿದ್ದರೂ ತನ್ನನ್ನು ಈ ತಾಪತ್ರಯಗಳಿಗೆ ಹೇಗೆ ಗುರಿಪಡಿಸಲಾಗಿದೆ, ಇಂತಹ ಜಿಜ್ಞಾಸೆ ನಾವು ಮಾಡಬೇಕು. ಯಾಕಂದ್ರೆ ತನ್ನ ಬಾಲ್ಯದಿಂದಲ ಜೀವನದಲ್ಲಿ ಅನೇಕ ಸಂಗತಿಗಳ ಬಗ್ಗೆ ಪ್ರಶ್ನಿಸುತ್ತಾ ಹೋಗುತ್ತಾನೆ. ಇದು ಮನುಷ್ಯನಾದವನು. ಪ್ರಾಣಿ ಇಂತಹ ಜಿಜ್ಞಾಸೆ ಮಾಡುವುದಿಲ್ಲ. ಸೊ ಮನುಷ್ಯನಾದವನು, ಜೀವಿ, ಇಂಥ ಜಿಜ್ಞಾಸೆ ಮಾಡಲೇಬೇಕು. ನಾನು ಎಲ್ಲಿಂದ ಬಂದೆ, ಎಲ್ಲೋಗ್ತೀನಿ, ಮತ್ತೆ ಮುಂದಿನ ಜನ್ಮ ಏನಾಗುತ್ತೆ, ಇದೆಲ್ಲ ಜಿಜ್ಞಾಸೆ ಮಾಡಬೇಕು ಅಂತ. ಆದರೆ ಜೀವನದ ನಿಜವಾದ ಸಾರವೇನು ಎಂದು ಅವನು ಎಂದೂ ಪ್ರಶ್ನಿಸುವುದಿಲ್ಲ. ಅಂತ ವ್ಯಕ್ತಿ ಪ್ರಾಣಿ. ಸೊ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇದು ಪಶುತ್ವ. ಈ ಜಿಜ್ಞಾಸೆ ಇಲ್ಲದೆ ವ್ಯಕ್ತಿಯನ್ನು ಪಶುತ್ವ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಪ್ರಾಣಿ ಜೀವನಕ್ಕೆ ಸಂಬಂಧಿಸಿದ 4 ವಿಷಯಗಳಲ್ಲಿ ಮನುಷ್ಯನಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸವಿಲ್ಲ. ಏಕೆಂದರೆ ಪ್ರತಿಯೊಂದು ಜೀವಿಯು ಆಹಾರ, ನಿದ್ರೆ, ಭಯ, ಮೈಥುನಗಳ ಮೂಲಕ ಅಸ್ತಿತ್ವದಲ್ಲಿರುತ್ತದೆ. ಆದರೆ ಶಾಶ್ವತ ಜೀವನ ಮತ್ತು ಬ್ರಹ್ಮನ್ ಕುರಿತು ಸತ್ಯಾಂಶಗಳ ಬಗ್ಗೆ ತಕ್ಕ ಜಿಜ್ಞಾಸೆ ಮಾಡಲು ಮಾನವ ಜೀವನ ಮಾತ್ರ ಉದ್ದಿಷ್ಟವಾಗಿದೆ. ಆದುದರಿಂದ ಶಾಶ್ವತ ಜೀವನವನ್ನು ಕುರಿತು ಸಂಶೋಧನೆ ಮಾಡಲು ಮಾನವ ಜೀವನವು ಉದ್ದಿಷ್ಟವಾಗಿದೆ. ಆಕ್ಚುಲಿ ಮನುಷ್ಯನಾದವನು ಇದೆಲ್ಲ ತಿಳ್ಕೋಬೇಕು. ನನಗೆ ಯಾಕಂದ್ರೆ ಅಕಾರ್ಡಿಂಗ್ ಟು ನಮ್ಮ ನಿಜವಾದ ಸ್ವರೂಪ, ಆತ್ಮದ ಸ್ವರೂಪ ಏನು, ಶಾಶ್ವತ ಜೀವನ ಪಡಿಬೇಕು. ಆದ್ರೆ ಇಲ್ಲಿ ಆಧುನಿಕ ಭೌತಿಕ ಜಗತ್ತಲ್ಲಿ ಒಬ್ಬ ಜೀವಿ ಹುಟ್ಟಿದ ತಕ್ಷಣ ಸಾಯಲೇಬೇಕು. ಸೊ ಇಲ್ಲಿರುವ ತಾಪತ್ರಯಗಳು ಹಾಗೆ. ಆದರೆ ಶಾಶ್ವತ ಜೀವನ ಮತ್ತು ಬ್ರಹ್ಮನ್ ಕುರಿತು ಸತ್ಯಾಂಶಗಳ ಬಗ್ಗೆ ತಕ್ಕ ಜಿಜ್ಞಾಸೆ ಮಾಡಲು ಮಾನವ ಜೀವನ ಮಾತ್ರ ಉದ್ದಿಷ್ಟವಾಗಿದೆ. ಅದು ನಿಜವಾದ ಗುರಿ. ಶಾಶ್ವತ ಜೀವನವನ್ನು ಕುರಿತು ಸಂಶೋಧನೆ ಮಾಡಲು ಮಾನವ ಜೀವನ ಉದ್ದಿಷ್ಟವಾಗಿದೆ ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ನಾವು ತಿಳ್ಕೋಬಹುದು, ಪ್ರತಿ ದಿವಸ ನಮ್ಮ ಜೀವನ, ಮಾನವ ಜೀವನ ಸಂಶೋಧನೆ ಹೇಗೆ ನಡೀತಾ ಇದೆ, ನಾವು ಏನು ಯೋಚನೆ ಮಾಡ್ತೀವಿ ಅಂತ. ಈ ಸಂಶೋಧನೆ ಈ ಜನ್ಮದಲ್ಲಿಯೇ ನಡೆಯಬೇಕು, ಇಲ್ಲದಿದ್ದರೆ ಎಂದೆಂದಿಗೂ ಸಾಧ್ಯವಿಲ್ಲ ಎಂದು ವೇದಾಂತ ಸೂತ್ರವು ಸೂಚಿಸುತ್ತದೆ. ಓನ್ಲಿ ಮನುಷ್ಯ ಜನ್ಮದಲ್ಲಿ ಮಾತ್ರ ಇದೆಲ್ಲ ತಿಳಿಯುವುದಕ್ಕೆ ಸಾಧ್ಯ. ಪ್ರಾಣಿ ಜನ್ಮದಲ್ಲಿ ಇದನ್ನು ಜಿಜ್ಞಾಸೆ ಮಾಡುವುದು ತುಂಬಾ ಅಸಾಧ್ಯ. ಅದು ಅಸಾಧ್ಯವಾದದ್ದು. ಓನ್ಲಿ
ಮನುಷ್ಯ ಜೀವನದಲ್ಲಿ ಮಾತ್ರ ಈ ಜಿಜ್ಞಾಸವನ್ನು ಪಡೆಯಬಹುದು ಅಂತ ಪ್ರಭುಪಾದ ಹೇಳ್ತಾ ಇದ್ದಾರೆ. ಜೀವನವನ್ನು ಕುರಿತು ಈ ಸುಸಂಗತವಾದ ವಿಷಯಗಳನ್ನು ಈಗ ಜಿಜ್ಞಾಸೆ ಮಾಡಲು ವ್ಯಕ್ತಿಯು ವಿಫಲನಾದರೆ ಏನಾಗುತ್ತದೆ? ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ಅವನು ಮತ್ತೆ ಪ್ರಾಣಿ ಲೋಕಗಳಿಗೆ ಹೋಗುವುದು ನಿಶ್ಚಿತ. ನಾನು ಲಾಸ್ಟ್ ಟೈಮು ಇಂದಿನ ರೀಡಿಂಗ್ ಸೆಕ್ಷನ್ ಅಲ್ಲಿ ಹೇಳಿದೆ, ಯಾಕಂದ್ರೆ ನಮ್ಮ ಜೀವನ ಅನ್ನೋದು ಒಂದು ಜಂಕ್ಷನ್ ಇದ್ದಾಗೆ. ಸೊ ನಾವು ತಿಳ್ಕೋಬೇಕು. ಇವಾಗ ಒಂದು ಸರ್ಕಲ್ ಅಲ್ಲಿ ಹೋಗ್ತೀವಿ, ರೈಟ್ಗೆ ಹೋಗ, ಲೆಫ್ಟ್ಗೆ ಹೋಗ, ಅಥವಾ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ, ಅದು ನಾವು ತಿಳ್ಕೋಬೇಕು. ಯಾಕಂದ್ರೆ ಈ ಶರೀರ, ಪ್ರಭುಪಾದರು ಹೇಳ್ತಾರೆ, ಈ ಶರೀರ ಅನ್ನೋದು ಒಂದು ಹಡಗು, ಒಂದು ಬೋಟ್ ಇದ್ದಾಗೆ. ಆ ಬೋಟಲ್ಲಿ ಕ್ಯಾಪ್ಟನ್ ನಾವು ಗುರುಗಳನ್ನು ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ತಕ್ಕ ಹಾಗೆ, ಅಂದ್ರೆ ವೇದಗಳ ನಿಯಮಗಳು, ಇವಾಗೆಲ್ಲ ನಮ್ಗೆ ಜ್ಞಾನ ಬರ್ತಾ ಇದಲ್ಲ, ಇದೆಲ್ಲ ಒಂದು ಫೇವರಬಲ್ ಗಾಳಿ ಇದ್ದಾಗೆ. ಸೊ ಚೆನ್ನಾಗಿ ಫೇವರಬಲ್ ಆಗಿ ನಮಗೆ ಅನುಕೂಲಕರವಾಗಿ ಗಾಳಿ ಬೀಸಿದ್ರೆ ಆ ಬೋಟು ಚೆನ್ನಾಗಿ ನಾವು ಯಾವ ಕಡೆ ಹೋಗ್ಬೇಕು ಆ ದಿಕ್ಕಕ್ಕೆ ನಾವು ಹೋಗ್ತೀವಿ. ಸೊ ನಾವು ಏನಾದ್ರೂ ಈ ಬೋಟ್ ಅಂದ್ರೆ ಈ ಹಡಗನ್ನು ನಾವು ಬೋಟ್ ಮ್ಯಾನ್ ಅಂದ್ರೆ ಡ್ರೈವರ್ ಮಾಡ್ಕೋಬೇಕು ಅಂದ್ರೆ ಒಂದು ನಿಜವಾದ ಗುರುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ಈ ರೀತಿ ಜಂಕ್ಷನ್. ಸೊ ಇದೆಲ್ಲ ಪ್ರಭುಪಾದರು ನಮ್ಗೆ ನಿಯಮಗಳು, ಜ್ಞಾನ ಎಲ್ಲ ಕೊಡ್ತಾ, ಈ ಜ್ಞಾನದಿಂದ ನಮ್ಮ ಜೀವನ ಯಾವ ರೀತಿಯಾಗಿ ಜಿಜ್ಞಾಸೆ ಪಡಿಬೇಕು ಅನ್ನೋದು ಪ್ರಭುಪಾದರು ನಮ್ಗೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ನಾವು ಯಾರು, ನಮ್ಮ ಉದ್ದೇಶ ಏನು, ನಾವು ಏನ್ ಮಾಡ್ಬೇಕು. ಲೈಕ್ ಪರೀಕ್ಷಿತ್ ಮಹಾರಾಜ್ ನೋಡಿ, ಅವ್ರಿಗೆ ತಿಳಿದ ತಕ್ಷಣ ಅವ್ರು ಏನು ಮನೆ ಬಿಟ್ಟು, ರಾಜ್ಯ ಬಿಟ್ಟು, ಅರಮನೆ ಬಿಟ್ಟು ಹೊರಟು ಹೋಗ್ತಾರೆ. ಸೊ ಇದು ನಿಜವಾದ ಜಿಜ್ಞಾಸೆ. ಅದಕ್ಕೆ ಇಲ್ಲ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಪ್ರಭುಪಾದರು, ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ಮತ್ತೆ ಪ್ರಾಣಿ ಲೋಕಗಳಿಗೆ ಹೋಗುವುದು ನಿಶ್ಚಯ. ಇವಾಗ ನಾವು ಸಿಂಪಲ್ ಎಕ್ಸಾಂಪಲ್, ಉದಾಹರಣೆ, ಇವಾಗ ನಾವು ನಮಗೊಂದು ಮನೆ ಬೇಕು, ಬಾಡಿಗೆ ಮನೆಯಲ್ಲಿ ಇರ್ತೀವಿ. ಆ ಬಾಡಿಗೆ ಮನೆಯಲ್ಲಿ ಅವರು ಏನ್ ಮಾಡ್ತಾರೆ, ಯಜಮಾನ ಬಂದು ನೀವು ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ. ನಾವು ಖಾಲಿ ಮಾಡಬೇಕು ಅಂದ್ರೆ ನಾವು ಏನ್ ನೋಡ್ತೀವಿ, ಇನ್ನೊಂದು ಮನೆಯನ್ನು ನೋಡ್ಬೇಕು. ಏನ್ ನೋಡ್ತೀವಿ? ಒಳ್ಳೆ ಮನೆ ನೋಡ್ತೀವಿ, ಎಲ್ಲ ಸೌಕರ್ಯಗಳು ಅನುಕೂಲಕರವಾಗಿ ಇರುವ ತಕ್ಕ ಜಾಗವನ್ನು ನೋಡ್ತೀವಿ, ಯಾಕಂದ್ರೆ ನಾವು ವಾಸ ಮಾಡ್ಬೇಕಲ್ವಾ ಅಲ್ಲಿ. ಅದೇ ರೀತಿ ಇವಾಗ ನಮ್ಗೆ ಈ ದೇಹ ಸಿಕ್ಕಿದೆ, ಮಾನವ ಜನ್ಮ ಸಿಕ್ಕಿದೆ. ಮತ್ತೆ ಈ ಮಾನವ ಜನ್ಮದಿಂದ ಮತ್ತೆ ನಾನು ಸತ್ತ ಮೇಲೆ ನನಗೆ ಪುನರ್ಜನ್ಮ ಅನ್ನೋದು, ಮತ್ತೆ ನಾನು ಯಾವ ಶರೀರಕ್ಕೆ ಹೋಗ್ಬೇಕು, ಆ ಶರೀರ ಏನು ಶಾಶ್ವತ ಜೀವನ ಅಂತ ಶರೀರ ನನಗೆ ಸಿಗ್ಬೇಕು. ಅಂತ ಶಾಶ್ವತ ಜೀವನ ಸಿಗ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಆ ಸಿದ್ಧತೆಯನ್ನು ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಮಾಡಬಹುದು. ಬೇರೆ ಪ್ರಾಣಿ ಜನ್ಮಗಳಲ್ಲಿ ಮಾತ್ರ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಶಾಸ್ತ್ರ ಏನು ಹೇಳ್ತಾ ಇದಂದ್ರೆ, ಈ ಮನುಷ್ಯ ಜನ್ಮವನ್ನು ಸರಿಯಾದ ರೀತಿಯಲ್ಲಿಯೂ ಉಪಯೋಗಿಸ್ಕೊಂಡು ಮುಂದಿನ ಜನ್ಮಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತ. ಲೈಕ್ ಪರೀಕ್ಷಿತ್ ಮಹಾರಾಜ್. ಇಲ್ಲ ಅಂದ್ರೆ ಮತ್ತೆ ನಾವು ಪುನಃ ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ, ಯಾಕಂದ್ರೆ ಯಾವಾಗ ನಮಗೆ ಪ್ರಕೃತಿ ನಿಯಮಗಳು ನಮ್ಮ ಲೌಕಿಕ ವಿಜ್ಞಾನ ಅಂದ್ರೆ ಅವರು ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ರು, ಪ್ರಕೃತಿ ನಿಯಮಗಳ ಅನುಸಾರವಾಗಿ ನಾವು ಮತ್ತೆ, ಯಾಕಂದ್ರೆ ಆ ನಿಯಮಗಳು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಆ ನಿಯಮಗಳ ತಕ್ಕಾಗಿ ನಮ್ಮ ಯೋಚನೆಗಳು, ನಮ್ಮ ಶ್ರದ್ಧೆಗಳು, ನಮ್ಮ ಇಚ್ಛೆಗಳು ಅದಕ್ಕೆ ಒಳಗಾಗ್ತಿವೆ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ, ಕೃಷ್ಣ ಭಗವದ್ಗೀತದಲ್ಲಿ ಹೇಳ್ತಾರಲ್ವ, ಆ ಪ್ರಕೃತಿ ಗುಣಗಳು, ಈ ತಾಪತ್ರಯಗಳು, ಇದೆಲ್ಲ. ಸೊ ನಮಗೆ ಆ ನಿಯಮಗಳು ಪ್ರಭಾವದಿಂದ ನಾವು ನಮ್ಮ ಯೋಚನೆಗಳು, ನಮ್ಮ ನಡವಳಿಕೆ, ನಮ್ಮ ತಿಳುವಳಿಕೆ, ಇದೆಲ್ಲ ಆ ನಿಯಮಗಳ ಪ್ರಕಾರವಾಗಿಯೂ ಹೋಗುತ್ತೆ. ಸೊ ಅದರಿಂದ ನಾವು ದೂರ ಆಗಬೇಕು ಅಂದ್ರೆ ನಾವು ಜ್ಞಾನ
ಈ ಜ್ಞಾನವನ್ನು ಪಡಿಬೇಕು, ತಿಳ್ಕೋಬೇಕು, ಜಿಜ್ಞಾಸ. ಮತ್ತೆ ಪ್ರಾಣಿ ಲೋಕಗಳಿಗೆ ಹೋಗುವುದು ನಿಶ್ಚಿತ. ಆದುದರಿಂದ ಲೌಕಿಕ ವಿಜ್ಞಾನವಾದ ಆಹಾರ, ನಿದ್ರೆ, ಭಯ, ಮೈಥುನ ಮುಂತಾದಗಳಲ್ಲೇ ಮೂರ್ಖ ಮನುಷ್ಯನು ಪ್ರಗತಿ ಸಾಧಿಸಂತೆ ಕಂಡ ಬಂದರೂ ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ಮೃತ್ಯುವಿನ ಕ್ರೂರ ಮುಷ್ಟಿಯಿಂದ ಅವನು ಮುಕ್ತನಾಗಲಾರ. ನೋಡಿ, ಸೊ ಇದು ನಾವು ನಮ್ಮ ತಿಳಿವಳಿಕೆ, ನಮ್ಗೆ ಜಿಜ್ಞಾಸೆ, ನಿಜವಾದ ಜೀವನ ಏನು ಅಂತ ಜಿಜ್ಞಾಸೆ ಇಲ್ಲದೆ ನಾವು ನಡ್ಕೊಂಡ್ರೆ ಪ್ರಕೃತಿ ನಿಯಮಕ್ಕೆ ಒಳಪಟ್ಟಿ ಇಂತಹ ನಿಯಮಗಳು ನಮಗೆ ಅಟ್ಯಾಕ್ ಅಂದ್ರೆ ನಮ್ಮ ಮೇಲೆ ಪ್ರಭಾವಿತವಾಗಿ ನಾವು ಅದು ತಕ್ಕಾಗಿ ನಮ್ಮ ಜೀವನ ಹೋಗ್ತಾ ಇರುತ್ತೆ. ಅವಾಗೇನು ಪ್ರಾಣಿಗಳ ಲೋಕಗಳಿಗೆ ಹೋಗುವುದು ನಿಶ್ಚಿತ. ಅದರಿಂದ ನಾವು ತಿಳ್ಕೋಬೇಕು, ಇವಾಗ ನಮ್ಮ ಜೀವನ ಹೇಗು, ನಾನು ಬೊರೆ ತಿನ್ನೋದು, ಮಲ್ಗೋದು, ರಕ್ಷಣೆ ಮಾಡ್ಕೋದು, ಮಾಡೋದು ಇಷ್ಟೇನ ನನ್ನ ಕೆಲಸ ಅಂತ ನಾವು ತಿಳ್ಕೋಬೇಕು. ಪ್ರಭುಪಾದರು ಹೇಳ್ತಾ ಇದ್ದ ಆಹಾರ, ನಿದ್ರೆ, ಭಯ, ಮೈಥುನಾಂಶ. ನೋ, ಇದಕ್ಕಿನ್ನ ಹೆಚ್ಚಾಗಿ ನಾವು ತಿಳ್ಕೋಬೇಕು. ಯಾಕಂದ್ರೆ ಈ ಆಹಾರ, ನಿದ್ರೆ, ಭಯ ಮೈಥುನಾಂಶ ಈ 4 ಸಮಸ್ಯೆಗಳಿದೆ ಅಲ್ವಾ, ಇದು ಪ್ರಾಣಿಗಳಲ್ಲೂ ಇದೆ, ಮನುಷ್ಯಲ್ಲೂ ಇದೆ. ಹೇಗೋ ಅದು ನಮ್ಮ ಕರ್ಮ ಅನುಸಾರವಾಗಿ ನಮ್ಗೆ ಸಿಗುತ್ತೆ. ಸೊ ಆದ್ರೂ ನಾವು ತಿಳ್ಕೋಬೇಕಾಗಿರೋದು, ನಾನು ಯಾರು, ನಾನು ಯಾತಕ್ಕೋಸ್ಕರ ಬಂದಿದ್ದೀನಿ, ಮತ್ತೆ ನಾನು ಸತ್ತದ ಮೇಲೆ ಎಲ್ಲಿ ಹೋಗ್ತೀನಿ, ಈ ಜಿಜ್ಞಾಸೆ ನಮ್ಮಲ್ಲಿ ಬರಬೇಕು. ಸೊ ಪ್ರಕೃತಿ ನಿಯಮವು ಸತ್ವ, ರಜಸ ಮತ್ತು ತಾಮಸಗಳೆಂಬ ತ್ರಿಗುಣಗಳಲ್ಲಿ ಕಾರ್ಯ ಮಾಡುತ್ತದೆ. ಸೊ ಈ ತ್ರಿಗುಣಗಳಿಗೆ ನಾವು ಒಳಗಾಗ್ತೀವಿ. ಸತ್ವಗುಣದಲ್ಲಿ ಜೀವನ ಮಾಡುವವರಿಗೆ ಉನ್ನತವಾದ ಆಧ್ಯಾತ್ಮಿಕ ಸ್ಥಿತಿಗೆ ಉನ್ನತಿ ದೊರೆಯುತ್ತದೆ. ರಾಜಸ ಗುಣದಲ್ಲಿ ಜೀವನ ಮಾಡುವವರು ಈಗಿರುವ ಲೌಕಿಕ ಪ್ರಪಂಚದಲ್ಲಿಯೇ ಉಳಿದುಕೊಳ್ಳುತ್ತಾರೆ. ಆದರೆ ತಾಮಸ ಗುಣದಲ್ಲಿ ಜೀವನ ಮಾಡುವವರು ಕೀಳು ಪ್ರಾಣಿ ಜಾತಿಗಳಿಗೆ ಅವನತಿ ಹೊಂದುವುದರಲ್ಲಿ ಅನುಮಾನವೇ ಇಲ್ಲ. ಯಾಕಂದ್ರೆ ಇವಾಗ ನಾವೆಲ್ಲ ಇದೆ ತಮೋಗುಣದಲ್ಲಿ, ರಾಜಸ ಅಂಡ್ ತಮೋಗುಣ. ಆ ಪ್ರಕೃತಿ ಗುಣಗಳಿಗೆ ಪ್ರಭಾವಿತದಲ್ಲಿ ನಾವು ಕಾರ್ಯಗಳು, ಕರ್ಮಗಳು ಎಲ್ಲ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸತ್ವಗುಣ ಇಲ್ಲ ನಮ್ಮಲ್ಲಿ, ಸತ್ವಗುಣದಲ್ಲಿ ಬರಬೇಕು. ಮತ್ತೆ ಆಧುನಿಕ ಮಾನವನ ನಾಗರಿಕತೆಯ ವ್ಯವಸ್ಥೆಯು ಅಪಾಯಕಾರಿಯಾದದ್ದಾಗಿದೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಿನ ಆಧುನಿಕ ಮಾನವ ನಾಗರಿಕತೆ ಹೇಗಿದೆ ಅಂದ್ರೆ ತುಂಬಾ ಅಪಾಯಕರವಾಗಿದೆ. ಏಕೆಂದರೆ ಅದು ಜೀವನದ ಅತ್ಯವಶ್ಯವಾದ ತತ್ವಗಳನ್ನು ಕುರಿತು ಸೂಕ್ತ ಜಿಜ್ಞಾಸೆಯ ವಿಷಯದಲ್ಲೇ ಯಾವ ಶಿಕ್ಷಣವನ್ನು ಕೊಡುವುದಿಲ್ಲ. ಯಾಕಂದ್ರೆ ನಮಗೂ ಅದಿಲ್ಲ. ಓನ್ಲಿ ಪ್ರಕೃತಿ ನಿಯಮಗಳಿಂದಾಗಿ ಪ್ರಾಣಿಗಳಂತೆ ಮನುಷ್ಯರು ಗಿಡಾಗುತ್ತಾರೆಂದು ಅವರು ಅರಿತಿಲ್ಲ. ವಧಗಾರದಲ್ಲಿ ಕಾಯುತ್ತಿರುವ ಮೇಕೆಯಂತೆ. ಸೊ ಮುಂಚೆ ನಾವು ಇದು ಓದಿದ್ದೀವಿ. ಅವರು ಒಂದು ಹಿಡಿ ಹಸಿರುಲಿನಿಂದ ಅಥವಾ ಜೀವನದ ಸುಖವೆಂಬುದರಿಂದ ಸಂತೃಪ್ತರಾಗಿರುತ್ತಾರೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು ಮೇಕೆ, 2 ಮೇಕೆ ಇರುತ್ತೆ. ಒಂದು ಮೇಕೆ ಆಲ್ರೆಡಿ ಅವನು ಕಸಾಯಿಖಾನನ್ನು ಕಟ್ ಮಾಡೋದಕ್ಕೆ ತಗೊಂಡೋಗಿರ್ತಾನೆ, ಆದ್ರೂ ಅದು ನೋಡೋದಿಲ್ಲ. ಇನ್ನೊಂದು ಮೇಕೆ ನೋಡಲ್ಲ. ನಾನು ನೆಕ್ಸ್ಟ್ ನಂದೇ ಚಾನ್ಸ್, ನಾನು ಆ ಪರಿಸ್ಥಿತಿಗೆ ಒಳಗಾಗಬೇಕು, ಅದು ತಿಳುವಳಿಕೆ ಇಲ್ಲ ಅದಕ್ಕೆ. ಸೊ ಅದೇ ರೀತಿ ಮನುಷ್ಯನ ಜೀವನ. ನಮ್ಮ ಕಣ್ಣು ಮುಂದೆ 100 ಜನ ಸಾಯ್ತಾ ಇದ್ದಾರೆ. ನಮ್ಮ ಸಂಬಂಧಿಕರು, ನಮ್ಮ ನೆಂಟರು, ನಮ್ಮ ತಂದೆ ತಾಯಿಗಳು, ನಮ್ಮ ಮಕ್ಕಳು ಎಲ್ಲರೂ ಸಾಯ್ತಾ ಇದ್ದಾರೆ. ಆದ್ರೂ ನಮ್ಗೆ ತಿಳುವಳಿಕೆ ಇಲ್ಲ. ನಾನು ಒಂದ್ ದಿವಸ ಈ ಪರಿಸ್ಥಿತಿಗೆ ಹೋಗ್ಲೇಬೇಕು, ಅದಕ್ಕೆ ಏನ್ ಸಿದ್ಧತೆ ನಾನು ಮಾಡ್ಕೋಬೇಕು, ಆ ಜಿಜ್ಞಾಸೆ ನಮ್ಮಲ್ಲಿ ಇರ್ಬೇಕು. ಸೊ ಓನ್ಲಿ ಒಂದು ಹಿಡಿ ಹಸಿರು ಹುಲ್ಲಿನಿಂದ ಅಥವಾ ಜೀವನ ಸುಖವೆಂಬುದರಿಂದ ಸಂತೃಪ್ತರಾಗಿರುತ್ತಾರೆ. ಸೊ ನಮ್ಮ ಜೀವನ ಈ ತರ. ಸೊ ಮಾನವ ಜೀವನದ ಇಂತಹ ಸ್ಥಿತಿಯನ್ನು ಪರಿಗಣಿಸಿ, ಸೊ ಬ್ಯಾಕ್ ಟು ಗಾಡೆಡ್
ಸಂದೇಶದಿಂದ ಮಾನವ ಜೀವನವನ್ನು ಉದ್ಧಾರ ಮಾಡಲು ನಾವು ವಿನಮ್ರ ಪ್ರಯತ್ನ ಮಾಡುತ್ತಿದ್ದೇವೆ. ಇದು ಕಾಲ್ಪನಿಕ ವಿಧಾನವಲ್ಲ, ಸತ್ಯಯುಗವೆಂಬುದೇನಾದರೂ ಇರುವುದಾದರೆ ಬ್ಯಾಕ್ ಟು ಗಾಡೆಡ್ನ ಈ ಸಂದೇಶವೇ ಈ ಯುಗದ ನಾಂದಿ ಎಂದು ಹೇಳಬಹುದು. ಪ್ರಭುಪಾದರು ಹೇಳ್ತಾ ಇರ್ತಾರೆ. ಮತ್ತೆ ಸುಖಮುನಿಗಳ ಪ್ರಕಾರ ಸತ್ಯ ಸಂಗತಿಯು ಹೀಗಿದೆ: ವಧೆಗೆ ಉದ್ದೇಶಿತವಾದ ಮೇಕೆಯ ಹಾಗೆ ಗೃಹಮೇಧಿಯು ಕುಟುಂಬ ಜೀವನ, ಸಮಾಜ, ಸಮುದಾಯ, ರಾಷ್ಟ್ರ ಅಥವಾ ಇಡೀ ಮಾನವ ಕುಲದ ಸಮಸ್ಯೆಗಳಲ್ಲಿ ತನ್ನನ್ನು ಕಟ್ಟಿ ಹಾಕಿಕೊಂಡಿದ್ದಾನೆ. ಸುಖದೇವ್ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ವಧೆಗೆ ಉದ್ದೇಶಿತವಾದ ಮೇಕೆಯು ಹಾಗೆ ಗೃಹಮೇಧಿ. ಯಾಕಂದ್ರೆ ನಾವೆಲ್ಲ ಗೃಹಮೇಧಿಗಳು, ಗೃಹಸ್ಥ ಅಲ್ಲ. ಯಾಕಂದ್ರೆ ಸಾಮಾಜಿಕವಾಗಿ ಕೃಷ್ಣ ಆಶ್ರಮ 4 ಆಶ್ರಮಗಳೇ ಹೇಳಿದ್ದಾನೆ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಆದ್ರೆ ಆ ವರ್ಣಾಶ್ರಮ ನಾವು ಯಾರೂ ಪಾಲನೆ ಮಾಡ್ತಾ ಇಲ್ಲ. ಈ ವರ್ಣಾಶ್ರಮವನ್ನು ಬಿಟ್ಟು ನಾವು ನಮ್ಮ ಜೀವನ ಹೇಗಿರುತ್ತೆ ಅಂದ್ರೆ ಈ ಗೃಹಮೇಧಿಯ ಕುಟುಂಬ ಜೀವನ ಅಂತ ಹೇಳ್ತೇವೆ. ವರ್ಣಾಶ್ರಮ ಅಂದ್ರೆ ಏನು? ಅದು ಆಶ್ರಮ. ಆಶ್ರಮ ಅಂದ್ರೆ ಏನು? ಭಗವಂತನ ನಿಯಮಗಳ ತಕ್ಕಾಗಿ ನಮ್ಮ ಜೀವನವನ್ನು ನಡೆಸುವುದು, ಅದು ಆಶ್ರಮ. ಲೈಕ್ ಬ್ರಹ್ಮಚಾರಿ, ಅವನ ನಿಯಮಗಳು ಏನು? ಬೆಳಗ್ಗೆ ಎದ್ದೇಳಬೇಕು, ಗುರುಗಳಿಗೆ ಸೇವೆ ಮಾಡಬೇಕು, ಪ್ರಚಾರ ಮಾಡಬೇಕು, ಗುರುಗಳಿಗೆ ಸೇವೆ ಮಾಡಿ ಅವರಿಗೆ ಆಚೆ ಹೋಗಿ ಭಿಕ್ಷಾ ಬೇಡ್ಕೊಂಡು ಗುರುಗಳಿಗೆ ತರಬೇಕು. ಇಂತಹ ವೈದಿಕ ಪ್ರಕಾರವಾಗಿ. ಸೊ ಬ್ರಹ್ಮಚಾರಿ. ಗೃಹಸ್ಥ ಜೀವನ ಏನು? ಸೊ ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸಿ. ಇದು ನಿಜವಾದ ಆಶ್ರಮ. ಸೊ ಇಲ್ಲಿ ಒಂದು ಗೃಹಮೇಧಿಯು ಅಂತ ಹೇಳಿದೆ. ಗೃಹಮೇಧಿ ಅಂದ್ರೆ ಈ 4 ಆಶ್ರಮಗಳ ಈ ವೈದಿಕ ನಿಯಮಗಳನ್ನು ಪಾಲನೆ ಮಾಡದೇ ಇರ್ತಾರಲ್ವಾ, ಅಂತವ್ರನ್ನು ಗೃಹಮೇಧಿ. ಅಂತವ್ರೇನು? ಅಲ್ಲಿ ಸಮಾಜ, ಸಮುದಾಯ, ರಾಷ್ಟ್ರ ಅಥವಾ ಇಡೀ ಮಾನವ ಕುಲದ ಸಮಸ್ಯೆಗಳಲ್ಲಿ ತನ್ನನ್ನು ಕಟ್ಟಿ ಹಾಕಿಕೊಂಡಿದ್ದಾನೆ. ಅಂದ್ರೆ ಪ್ರಾಣಿ ಜೀವನ. ಸೊ ಅವ್ರೇನು? ಆಹಾರ, ಭಯ, ನಿದ್ರಾ, ಮೈಥುನ ಅಷ್ಟೇ. ಸೊ ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ ನೋಡಿ, ಕಟ್ಟಿ ಹಾಕಿಕೊಂಡಿದ್ದಾನೆ. ಪ್ರಾಣಿ ಜೀವನದ ಅವಶ್ಯಕತೆಗಳಾದ ಆಹಾರ, ನಿದ್ರ, ಭಯ, ಜೀವನ, ಮೈಥುನಗಳಲ್ಲಿ ಸಿಕ್ಕಿಕೊಂಡಿದ್ದಾನೆ. ಇದು ಗೃಹಮೇಧಿ ಜೀವನ. ಅವನಿಗೆ ಬ್ರಹ್ಮನನ್ನು ಕುರಿತು ಏನು ತಿಳುವಳಿಕೆ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಾನು ಯಾರು. ಬ್ರಹ್ಮನಂದ್ರೆ ಆತ್ಮ, ಆಮೇಲೆ ಪರಮಾತ್ಮ, ಕೃಷ್ಣ, ಬ್ರಹ್ಮನ್ ಕುರಿತು, ಆತ್ಮ ಬಗ್ಗೆ ಕುರಿತು ಏನು ಗೊತ್ತಿಲ್ಲ. ಸೊ ಅವನು ಪ್ರಾಣಿಗಿಂತ ಯಾವುದೇ ರೀತಿಯಲ್ಲೂ ಉತ್ತಮನಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡಿ. ಸುಖದೇವ್ ಗೋಸ್ವಾಮಿ ಏನ್ ಹೇಳ್ತಾರೆ? ಯಾಕಂದ್ರೆ ಈ ಗೃಹಮೇಧಿ ಜೀವನ ಪ್ರಾಣಿಗಿಂತ ಯಾವುದೇ ರೀತಿಯಲ್ಲೂ ಉತ್ತಮನಲ್ಲ. ಯಾಕಂದ್ರೆ ಭೌತಿಕವಾದ, ರಾಜಕೀಯವಾದ, ಆರ್ಥಿಕವಾದ, ಸಾಂಸ್ಕೃತಿಕವಾದ, ಶಿಕ್ಷಣಿಕ ವಾದ ಅಥವಾ ಅದೇ ರೀತಿ ನೀತನ ತಾತ್ಕಾಲಿಕ ಸಂಗತಿಗಳನ್ನು ಕುರಿತು ಅವನು ಜಿಜ್ಞಾಸೆ ಮಾಡಿರಬಹುದು. ಆದರೆ ಆಧ್ಯಾತ್ಮಿಕ ಜೀವನ ತತ್ವಗಳ ಬಗ್ಗೆ ಅವನು ಜಿಜ್ಞಾಸೆ ಮಾಡಿರದಿದ್ದರೆ ಅವನನ್ನು ಅನಿರ್ಬಂಧಿತ ಇಂದ್ರಿಯಗಳಿಂದ ಗೊಂಡಿಗೆ ಬೀಳಲಿರುವ ಕುರುಡನೆಂದು ಪರಿಗಣಿಸಬೇಕಾಗುತ್ತದೆ. ಇದೇ ಗೃಹಮೇಧಿಯ ವರ್ಣನೆ. ಸೊ ಗೃಹಮೇಧಿ ಜೀವನ ಪ್ರಭುಪಾದರು ಈ ಪ್ಯಾರಾಗ್ರಾಫ್ ಅಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ತಿಳ್ಕೋಬಹುದು ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ. ಮತ್ತೆ ಗೃಹಮೇಧಿಗೆ ವಿರುದ್ಧವಾದುದೇ ಗೃಹಸ್ಥಾಶ್ರಮ. ನಾನು ಹೇಳ್ದಲ್ವಾ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸಿ, ಬ್ರಹ್ಮಚಾರಿ ಅಂತ. ವಿರುದ್ಧವಾದುದೇ ಗೃಹಸ್ಥ. ಯಾಕಂದ್ರೆ ಎಲ್ಲಿ ನಾವು ಶಾಸ್ತ್ರ ನಿಯಮಗಳನ್ನು ಅದರ ತಕ್ಕಾಗಿ ನಾವು ಪಾಲನೆ ಮಾಡ್ತಾ ಇರ್ತೀವೋ, ಸೊ ಅದು ನಮ್ಮ ಜೀವನ. ಸೊ ಇಲ್ಲಿ ಹೇಳ್ತಾರೆ ಗೃಹಸ್ಥಾಶ್ರಮ ಅಥವಾ ಆಧ್ಯಾತ್ಮಿಕ ಕುಟುಂಬ
ಜೀವನದ ಆಶ್ರಯವು ವೈರಾಗ್ಯ ತಾಳಿದ ಸನ್ಯಾಸಿಯ ಜೀವನಕ್ಕೆ ಸಮಾನವಾದದ್ದು. ಇದು ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಅಂದ್ರೆ ಏನು? ಅಥವಾ ಆಧ್ಯಾತ್ಮಿಕ ಕುಟುಂಬ ಜೀವನ ಆಶ್ರಯವು ವೈರಾಗ್ಯ ತಾಳಿದ ಸನ್ಯಾಸಿಯ ಜೀವನಕ್ಕೆ ಸಮಾನವಾದದ್ದು. ಈವನ್ ಯಾಕಂದ್ರೆ ಅವರ ನಿಜವಾದ ಗುರಿ ಏನು? ಆ ಗೃಹಸ್ಥಾಶ್ರಮ ಎಲ್ಲರೂ ಭಕ್ತಿಯಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವರೆಲ್ಲರೂ ಈ ನವವಿಧ ಭಕ್ತಿಗಳಲ್ಲಿ ತೊಡಗಿರ್ತಾರೆ. ಅದು ಗೃಹಸ್ಥಾಶ್ರಮ. ಅದು ಸನ್ಯಾಸಿ ಜೀವನಕ್ಕೆ. ಯಾಕಂದ್ರೆ ಅವರ ಕಾರ್ಯಗಳು, ಕರ್ಮಗಳು, ಅವರ ಜೀವನ ಭಗವಂತನಿಗೆ ಮುಡುಪಾಗಿ ಜೀವನ ನಡೆಸ್ತಾ ಇರ್ತಾರೆ. ಅದರಿಂದ ಅದನ್ನು ಗೃಹಸ್ಥಾಶ್ರಮ. ಸೊ ಇದು ಎಲ್ಲಿ ಭಗವಂತನ ಜೀವನಕ್ಕೆ ನಮ್ಮ ಜೀವನ ಮುಡುಪಾಗಿರುತ್ತೋ ಅದು ನಿಜವಾಗಿ ಆಶ್ರಮ. ಆದ್ರೆ ಇದೆಲ್ಲ ಬಿಟ್ಟು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ, ಲೈಕ್ ಆಹಾರ, ನಿದ್ರಾ, ಭಯ, ಮೈಥುನಂ, ನಮ್ಮ ಇಂದ್ರಿಯ ತೃಪ್ತಿ, ನನ್ನ ಸಮಾಜ ಇಂದ್ರಿಯ ತೃಪ್ತಿ, ನನ್ನ ಮನೆಯ ಇಂದ್ರಿಯ ತೃಪ್ತಿ, ಅಥವಾ ನನ್ನ ಸಮುದಾಯ ಇಂದ್ರಿಯ ತೃಪ್ತಿ, ಅಥವಾ ನನ್ನ ರಾಷ್ಟ್ರ. ಸೊ ಇದರಲ್ಲಿ ನಾವು ಕಾಲವನ್ನು ಕಳೆದ ಇರ್ತೀವಲ್ವಾ, ಇದು ಪಶು ಅಂದ್ರೆ ಗೃಹಮೇಧಿ ಜೀವನ. ಮತ್ತೆ ಪ್ರಭುಪಾದರು, ವ್ಯಕ್ತಿಯು ಗೃಹಸ್ಥನಾಗಿರಲಿ ಅಥವಾ ಸನ್ಯಾಸಿ ಆಗಿರಲಿ ಅದು ಮುಖ್ಯವಲ್ಲ, ಅವನು ಸುಸಂಗತವಾದ ಜಿಜ್ಞಾಸೆಯನ್ನು ಮಾಡುತ್ತಿದ್ದಾನೆಯೋ ಎನ್ನುವುದು ಮುಖ್ಯ. ಇಲ್ಲಿ ಆಶ್ರಮ ಅಲ್ಲ, ಬಟ್ ಅವರ ಜಿಜ್ಞಾಸೆ ಏನು? ಸೊ ಯೋಗ್ಯ ಜಿಜ್ಞಾಸೆಯಲ್ಲಿ ಆಸಕ್ತನಾಗಿಲ್ಲದ ಸನ್ಯಾಸಿಯು ಟಕ್ಕ. ಅಂದ್ರೆ ಯೋಗ್ಯ ಜಿಜ್ಞಾಸೆ ಇರಬೇಕು. ಅದರಲ್ಲಿ ಆಸಕ್ತಿ ನಿಲ್ಲದ ಸನ್ಯಾಸಿ ಅವನು ಕಳ್ಳ ಸನ್ಯಾಸಿ ಅಂತ. ಸೊ ಅಂತಹ ಜಿಜ್ಞಾಸೆಯಲ್ಲಿ ಆಸಕ್ತನಾಗಿರುವ ಗೃಹಸ್ಥನೇ ಶ್ರೇಷ್ಠ. ಆದರೆ ಗೃಹಮೇಧಿಯು ಪ್ರಾಣಿಗಳು ಬಯಸುವ ಜೀವನದ ಅವಶ್ಯಕತೆಗಳಲ್ಲಿಯೇ ಆಸಕ್ತನಾಗಿರುತ್ತಾನೆ. ಸೊ ಆವಾಗ ಅವನು ಏನು? ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ಗೃಹಮೇಧಿಯ ಜೀವನ ವಿಪತ್ತುಗಳಿಂದಲೇ ತುಂಬಿರುತ್ತದೆ. ಎಷ್ಟು ವಿಪತ್ತುಗಳಿರುತ್ತೆ ಗೊತ್ತಾ ಗೃಹಮೇಧಿಯ ಜೀವನ. ಯಾಕಂದ್ರೆ ಈ ತಾಪತ್ರಯಗಳು ಪ್ರಕೃತಿ ನಿಯಮಗಳ ಅನುಸಾರವಾಗಿ ಗೃಹಮೇಧಿಯ ಜೀವನ ಎಲ್ಲ ಭಾಗವತ ಹೇಳುತ್ತಲ್ವ, ಪದಂ ಪದಂ ಯದ್ವಿಪದಂ, ಅಂತಹ ವಿಪತ್ತುಗಳಿಂದ ತುಂಬಿರುತ್ತೆ ಆ ಮನೆ, ಆ ಗೃಹಸ್ಥ ಜೀವನ, ಗೃಹಮೇಧಿ ಜೀವನ. ಆದರೆ ಗೃಹಸ್ಥನ ಜೀವನ ಆದರೂ ಸುಖಮಯವಾಗಿರುತ್ತದೆ. ಯಾಕಂದ್ರೆ ಅವನು ಭಗವಂತನ ಅಥವಾ ಶಾಸ್ತ್ರದ ಅಥವಾ ನಿಯಮಗಳು, ಗುರುವಿನ ನಿಯಮಗಳನ್ನು ಪಾಲನೆ ಮಾಡ್ತಾ ಇರ್ತಾರಲ್ವಾ, ಅವರು ಜೀವನ, ಗೃಹಸ್ಥ ಜೀವನ ಸುಖಮಯವಾಗಿರುತ್ತೆ. ಆದರೆ ಆಧುನಿಕ ಮಾನವ ನಾಗರಿಕತೆಯಲ್ಲಿ ಗೃಹಮೇಧಿಗಳು ಗೃಹಸ್ಥರಂತೆ ಸೋಗು ಹಾಕುತ್ತಾರೆ. ನೋಡಿ, ಎಲ್ಲ ಹೇಳ್ಬಿಡ್ತಾ ಇದ್ದಾರೆ ಪ್ರಭುಪಾದರು ಇಲ್ಲಿ. ಆದ್ರೆ ನಾವೆಲ್ಲ ಸೋಗಾಗ್ತಾ ಇರ್ತೀವಿ. ನಾನು ಗೃಹಸ್ಥ ಗೊತ್ತಿಲ್ಲ. ಯಾಕಂದ್ರೆ ನಾವು ಅಂತಹ ಅಜ್ಞಾನದಲ್ಲಿ ಮುಳುಗೋಗ್ಬಿಟ್ಟಿದ್ದೇವೆ. ಸೊ ನಾವು ಅದೇ ಜೀವನ, ಅಂತಹ ಜೀವನನೇ ಸುಖ ಜೀವನ, ಆನಂದ ಜೀವನ ಅಂತ ತಿಳ್ಕೊಂತ ಇರ್ತೇವೆ. ಆದ್ರೆ ನಮ್ಗೆ ಗೊತ್ತಿಲ್ಲ ನಿಜವಾದ ಸುಖ ಜೀವನ ಏನು ಅಂತ. ಸೊ ಆದುದರಿಂದ ನಾವು ಯಾರು ಏನೆಂದು ತಿಳಿದುಕೊಳ್ಳಬೇಕು. ಗೃಹಮೇಧಿಯ ಜೀವನವು ದುರ್ವ್ಯಸನಗಳಿಂದ ತುಂಬಿರುತ್ತದೆ. ಏಕೆಂದರೆ ಅವನಿಗೆ ಕುಟುಂಬ ಜೀವನವನ್ನು ನಡೆಸುವುದು ಹೇಗೆಂದು ತಿಳಿದಿಲ್ಲ. ಅವನನ್ನು ಮೀರಿದ ಶಕ್ತಿಯೊಂದು ಅವನ ಚಟುವಟಿಕೆಗಳನ್ನೆಲ್ಲ ನೋಡುತ್ತಿದೆ ಮತ್ತು ನಿಯಂತ್ರಿಸುತ್ತಿದೆ ಎಂದು ಅವನಿಗೆ ತಿಳಿದಿಲ್ಲ. ಭವಿಷ್ಯದ ಬಗ್ಗೆ ಕುರುಡನಾಗಿದ್ದಾನೆ. ಅವನಲ್ಲಿ ಯೋಗ್ಯ ಜಿಜ್ಞಾಸೆಯನ್ನು ಮಾಡುವ ಸಾಮರ್ಥ್ಯ ಇಲ್ಲ. ಅವನಿಗಿರುವುದು ಒಂದೇ ಒಂದು ಅರ್ಹತೆ, ಅದೆಂದರೆ ತನ್ನ ತಾತ್ಕಾಲಿಕವಾದ ಅಸ್ತಿತ್ವದಲ್ಲಿ ಸಂಪರ್ಕಕ್ಕೆ ಬಂದ ಮಿಥ್ಯಾ ವಸ್ತುಗಳ ವ್ಯಾಮೋಹ ಬಂಧನದಲ್ಲಿ ಅವನು ಸಿಲುಕಿಕೊಂಡಿದ್ದಾನೆ. ಸೊ ಇದು ಗೃಹಮೇಧಿಯ ಜೀವನ. ಸೊ ಗೃಹಮೇಧಿಯ ಜೀವನ ಏನು? ದುರ್ವ್ಯಸನಗಳಿಂದ ತುಂಬಿರುತ್ತೆ. ದುರ್ವ್ಯಸನಗಳಂದ್ರೆ ಕೆಟ್ಟು ಸವಾಸೆ. ಯಾಕಂದ್ರೆ ಅವನು ಕುಟುಂಬ ಜೀವನವನ್ನು ನಡೆಸುವುದು ಹೇಗೆಂದು ಅವನಿಗೆ ಗೊತ್ತಿಲ್ಲ. ನಿಜವಾದ
ಕುಟುಂಬ ಜೀವನ ಅಂದ್ರೆ ಗೃಹಸ್ಥ ಜೀವನ ಯಾವ ರೀತಿಯಾಗಿ ನಡೆಸಬೇಕು. ಸೊ ಯಾಕಂದ್ರೆ ಅಂತಹ ಚಟುವಟಿಕೆಗಳಲ್ಲೇ ಅವನು ಕಾಲ ಕಳೆಯುತ್ತಾ ಇರ್ತಾನೆ. ಅವನ ಜೀವನ, ಅವನ ಭವಿಷ್ಯ ಎಲ್ಲ ಕುರುಡಾಗಿದ್ದಾನೆ. ಸೊ ಅಂತಹ ಯೋಗ್ಯ ಜಿಜ್ಞಾಸೆ ಮಾಡುವ ಸಾಮರ್ಥ್ಯ ಅವನಿಗಿರಲ್ಲ. ಸೊ ಇದು ಒಂದು ಅರ್ಹತೆ. ಆದರೆ ತನ್ನ ತಾತ್ಕಾಲಿಕ ಅಸ್ತಿತ್ವದಲ್ಲಿ ಸಂಪರ್ಕಕ್ಕೆ ಬಂದ ಮಿಥ್ಯಾ ವಸ್ತುಗಳ ವ್ಯಾಮೋಹ. ಯಾಕಂದ್ರೆ ನಮ್ಗೆಲ್ಲ ಅನುಭವ ಇದೆ. ಇದೆಲ್ಲ ಪ್ರಭುಪಾದರು ಏನೇನು ಹೇಳ್ತಾ ಇದ್ದಾರೋ ಇದೆಲ್ಲ ಇಂಥ ವ್ಯಾಮೋಹ ಬಂಧನದಲ್ಲಿ ಸಿಕ್ಕಿಕೊಳ್ಳದೆ ನಾವು ನಿಜವಾಗಿ ನಮ್ಮ ನಿಜವಾದ ಅಂದ್ರೆ ಯೋಗ್ಯ ಜಿಜ್ಞಾಸೆ ಮಾಡಬೇಕು. ಮತ್ತೆ ಇನ್ನ ಹೇಳ್ತಾ ಇದ್ದಾರೆ, ಇಂತಹ ಗೃಹಮೇಧಿಗಳು ರಾತ್ರಿಯಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ನಿದ್ರೆಯಲ್ಲಿಯೇ ಅಥವಾ ಚಲನಚಿತ್ರಗಳಿಗೆ ಹೋಗುವ ಮೂಲಕ ಮತ್ತು ಹೆಣ್ಣು ಮಧ್ಯದ ಹೊಳೆ ಹರಿಯುವ ರಾತ್ರಿ ಕೂಟಗಳಿಗೆ ಅಂದ್ರೆ ಕ್ಲಬ್ಗಳಿಗೆ ಹೋಗುವ ಮೂಲಕವಾಗಿಯೇ ಕಳೆಯುತ್ತಾನೆ. ನೋಡಿ, ಗೃಹಮೇಧಿಗಳ ರಾತ್ರಿ ಜೀವನ ಹೇಗಿರುತ್ತೆ ಅನ್ನೋದು ಇದೆಲ್ಲ ಏನ್ ಗೊತ್ತಾ, ಪ್ರಭುಪಾದರು ಹೇಳ್ತಾ ಇದ್ದಾರಲ್ವಾ, ದುರ್ವ್ಯಸನಗಳು. ಇವೆಲ್ಲ ಸಮಯದಲ್ಲಿ ನಿದ್ರೆ ಮಾಡುವುದು, ಚಲನಚಿತ್ರಗಳಿಗೆ ಹೋಗುವುದು, ಕಾಲ ಕಳೆಯುವುದು ಮತ್ತು ಕ್ಲಬ್ಗಳಿಗೆ ಹೆಣ್ಣು ಮದ್ಯದ ಆಮೇಲೆ ರಾತ್ರಿಯಲ್ಲಿ ಇದೆಲ್ಲ ಗೃಹಮೇಧಿಗಳ ಕಾಲ ಕಳೆಯುತ್ತಾರೆ. ಅಲ್ಲಿ ತಮ್ಮ ವಿವಿಧ ಲೈಂಗಿಕ ಋಷೆಯನ್ನು ತಣಿಸಿಕೊಳ್ಳುತ್ತಾರೆ. ಹಗಲಿನಲ್ಲಿ ಅವರು ತಮ್ಮ ಅಮೂಲ್ಯ ಜೀವನವನ್ನು ಧನ ಸಂಗ್ರಹದಲ್ಲಿ ಕತ್ತೆಗಳ ತರ ದುಡಿತಾ ಇರ್ತಾರೆ. ಆ ದುಡಿದ ಮೇಲೆ ಏನ್ ಬರುತ್ತೆ? ದುಡ್ಡು ಬರುತ್ತೆ. ಆ ದುಡ್ಡು ಬಂದ ತಕ್ಷಣ ಏನಾಗುತ್ತೆ? ಆ ದುಡ್ಡನ್ನು ದುರ್ವ್ಯಸನಗಳಿಗೆ ಉಪಯೋಗ ಮಾಡ್ತಾರೆ. ಎಂತ ದುರ್ವ್ಯಸನಗಳು? ಇಲ್ಲೆಲ್ಲ ನೋಡಿ, ಪ್ರಭುಪಾದರು ಎಲ್ಲ ಒಂದನು ಒಂದಾದ್ಮೇಲೆ ಒಂದು ಎಲ್ಲ ಅವರು ಪಟ್ಟಿಯನ್ನು ಹೇಳ್ತಾ ಇದ್ದಾರೆ. ಸೊ ಹಗಲಿನಲ್ಲಿ ಅವರು ತಮ್ಮ ಅಮೂಲ್ಯ ಜೀವನವನ್ನು ಧನ ಸಂಗ್ರಹದಲ್ಲಿ ಕಳೆಯುತ್ತಾರೆ. ಅಥವಾ ಸಾಕಷ್ಟು ಹಣವಿದ್ದರೆ ತಮ್ಮ ಕುಟುಂಬದ ಸದಸ್ಯರುಗಳಿಗೆ ಸೌಕರ್ಯಗಳನ್ನು ಒದಗಿಸಿಕೊಡುವುದರಲ್ಲಿ ಅದನ್ನು ವೆಚ್ಚ ಮಾಡುತ್ತಾರೆ. ಯಾಕಂದ್ರೆ ಅವರು ಇಂದ್ರಿಯ ತೃಪ್ತಿದಲ್ಲಿ ಅವ್ರಿಗೇನು ಬೇಕೋ ಅದು ಕೊಡಿಸೋದು. ಸೊ ನಿಜವಾದ ಜೀವನ ಅಲ್ಲ. ಸೊ ಅವರ ಆರ್ಥಿಕ ಉತ್ಪನ್ನವು ಅಧಿಕವಾದಂತೆಲ್ಲ ಅವರ ಜೀವನ ಮಟ್ಟವು ವೈಯಕ್ತಿಕ ಅಗತ್ಯಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಹೀಗೆ ಅವರ ವೆಚ್ಚಗಳಿಗೆ ಮಿತಿ ಎಂಬುದೇ ಇಲ್ಲ. ಅವರು ಎಂದೂ ತೃಪ್ತರಾಗುವುದೂ ಇಲ್ಲ. ಇದರಿಂದಾಗಿ ಆರ್ಥಿಕ ವಿಕಾಸದ ಕ್ಷೇತ್ರದಲ್ಲಿ ಅಪರಿಮಿತವಾದ ಪೈಪೋಟಿ ಉಂಟಾಗುತ್ತದೆ. ಇವಾಗೆಲ್ಲ ನಡೀತಾ ಇರೋದು ಪ್ರಭುಪಾದ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದುದರಿಂದ ಮಾನವನಿರುವ ಈ ಪ್ರಪಂಚದ ಯಾವುದೇ ಸಮಾಜದಲ್ಲಿ ಶಾಂತಿ ನೆಲೆಗೊಳ್ಳುವುದಿಲ್ಲ. ಗೃಹಮೇಧಿ ಜೀವನ ಯಾವ ರೀತಿಯಾಗಿ, ಯಾಕಂದ್ರೆ ಇದೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಸೊ ಅದರಿಂದ ನಾವು ಗೃಹಸ್ಥ ಜೀವನದಲ್ಲಿದ್ದೀವ, ಗೃಹಮೇಧಿ ಜೀವನದಲ್ಲಿವ. ಸೊ ಇದು ನಾವು ತಿಳ್ಕೋಬೇಕು. ಮತ್ತೆ ಪ್ರತಿಯೊಬ್ಬನು ಗಳಿಕೆ ಮತ್ತು ವೆಚ್ಚವನ್ನು ಕುರಿತು ಅವೇ ಪ್ರಶ್ನೆಗಳಿಂದ ದಿಗ್ಭ್ರಮೆಗೊಂಡಿದ್ದಾನೆ. ಪ್ರತಿಯೊಬ್ಬನು, ಇಲ್ಲಿ ಹೇಳ್ತಾ ಇರೋದು, ಪ್ರತಿಯೊಬ್ಬ ಗಳಿಕೆ ಮತ್ತು ವೆಚ್ಚವನ್ನು ಕುರಿತು ಅವೇ ಪ್ರಶ್ನೆಗಳಿಂದ ದಿಗ್ಭ್ರಮೆಗೊಂಡಿದ್ದಾನೆ. ಆದರೆ ಅಂತಿಮವಾಗಿ ಪ್ರಕೃತಿ ಮಾತೆಯ ಕರುಣೆಯನ್ನೇ ವ್ಯಕ್ತಿಯು ಆಶ್ರಯಿಸಬೇಕಾಗುತ್ತದೆ. ಉತ್ಪಾದನೆಯಲ್ಲಿ ಕೊರತೆಯುಂಟಾದಾಗ ಅಥವಾ ದೈವಿ ವಿಪತ್ತಿಗಳು ಉಂಟಾದಾಗ ಯೋಜನೆಗಳನ್ನು ಮಾಡುವ ಬಡಪಾಯಿ ರಾಜಕಾರಣಿಯು ಕ್ರೂರ ಪ್ರಕೃತಿಯನ್ನು ನಿಂದಿಸುತ್ತಾನೆ. ಆದರೆ ಪ್ರಕೃತಿ ನಿಯಮಗಳು ಯಾರಿಂದ ಹೇಗೆ ನಿಯಂತ್ರಿತವಾಗಿವೆ ಎಂಬುದನ್ನು ಅಧ್ಯಯನ ಮಾಡುವುದನ್ನು ನಾಜೂಕಾಗಿ ತಪ್ಪಿಸಿಕೊಳ್ಳುತ್ತಾನೆ. ಪ್ರಕೃತಿ ನಿಯಮಗಳನ್ನು ದೇವೋತ್ತಮ ಪರಮ ಪುರುಷನು ನಿಯಂತ್ರಿಸುತ್ತಾನೆಂದು ಭಗವದ್ಗೀತೆಯು ವಿವರಿಸುತ್ತದೆ. ಪ್ರಕೃತಿಯನ್ನು ಮತ್ತು ಪ್ರಕೃತಿ ನಿಯಮಗಳನ್ನು ನಿಯಂತ್ರಿಸುವವನು ದೇವರೊಬ್ಬನೇ. ಮಹತ್ವ
ಕಾಂಕ್ಷಿಗಳಾದ ಪ್ರಾಪಂಚಿಕರು ಕೇವಲ ಸಕಲ ಪ್ರಕೃತಿ ನಿಯಮದ ಒಂದು ಸಣ್ಣ ಅಂಶವನ್ನು ಪರಿಶೀಲಿಸುತ್ತಾರೆ. ಆದರೆ ಈ ನಿಯಮಗಳ ಸೃಷ್ಟಿಕರ್ತನು ಯಾರೆಂದು ತಿಳಿಯಲು ಅವರು ಪ್ರಯತ್ನ ಮಾಡುವುದಿಲ್ಲ. ಪ್ರಕೃತಿ ನಿಯಮಗಳನ್ನು ನಿಯಂತ್ರಿಸುವ ಪರಮಪುರುಷ ಅಥವಾ ದೇವರು ಒಬ್ಬನು ಇದ್ದಾನೆಂದು ಅವರಲ್ಲಿ ಬಹುಪಾಲು ಜನರು ನಂಬುವುದಿಲ್ಲ. ಅದಕ್ಕೆ ಬದಲಾಗಿ ವಿವಿಧ ಧಾತುಗಳು ಪರಸ್ಪರ ಕ್ರಿಯೆಯಲ್ಲಿ ಪ್ರವರ್ತಿಸುವ ಸೂತ್ರಗಳು ಯಾವುವು ಎಂಬುದನ್ನು ವಿಚಾರಿಸುವುದರಲ್ಲಿಯೇ ಮಗ್ನರಾಗಿರುತ್ತಾರೆ. ಇಂತಹ ಪರಸ್ಪರ ಕ್ರಿಯೆಗಳು ಸಾಧ್ಯವಾಗುವುದಕ್ಕೆ ಹಿಂದಿರುವ ಮೂಲ ಶಕ್ತಿಯನ್ನು ಕುರಿತು ವಿಚಾರವನ್ನೇ ಮಾಡುವುದಿಲ್ಲ. ಸೊ ಇಲ್ಲಿ ಪ್ರಭುಪಾದರು ಹೇಳೋದು ಏನಪ್ಪಾ ಅಂದ್ರೆ, ಯಾಕಂದ್ರೆ ನಾವೆಲ್ಲ ಪ್ರಕೃತಿ ನಿಯಮಗಳು ಒಳಪಟ್ಟಿದ್ದೀವಿ. ಆದರೆ ಕೆಲವು ಜನ ಅವರು ಯೋಚನೆ ಮಾಡೋದು ಹೇಗೆ, ಪ್ರಭುಪಾದರು ಹೇಳ್ತಾ ಇದ್ದಾರಲ್ವಾ, ಇಲ್ಲಿ ದೈವಿ ವಿಪತ್ತಿಗಳು ಉಂಟಾದ ಯೋಜನೆಗಳನ್ನು ಮಾಡುವ ಬಡಪಾಯಿ ರಾಜಕಾರಣಿಯು ಕ್ರೂರ ಪ್ರಕೃತಿಯನ್ನು ನಿಂದನೆ ಮಾಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಪ್ರಕೃತಿ ನಿಯಮಗಳು ಯಾರಿಂದ ಹೇಗೆ ನಿಯಂತ್ರವಾಗಿವೆ ಎಂಬುದನ್ನು ಅಧ್ಯಯನ ಮಾಡುವುದಕ್ಕೂ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ, ಪ್ರಕೃತಿ ಕ್ರಿಯಮಾಣಿ ಗುಣೈ ಕರ್ಮಾಣಿ ಸರ್ವಶ ಅಂತ ಭಗವದ್ಗೀತಾದಲ್ಲಿ. ಯಾಕಂದ್ರೆ ಈ ಪ್ರಕೃತಿ ನಿಯಮಗಳಿದೆ ಅಲ್ವಾ, ಅದು ಭಗವಂತನ, ದೇವರೊಬ್ಬರೇ ಆ ಪ್ರಕೃತಿ ನಿಯಮಗಳನ್ನು ನಿಯಂತ್ರಿಸುವವನು ಪರಮದೇವೋತ್ತಮ ಪುರುಷ, ಭಗವದ್ಗೀತಾದಲ್ಲಿ ಹೇಳಿದೆ. ಸೊ ಇದು ನಾವು ಮರ್ತು ಹೋಗ್ಬಿಟ್ಟಿದ್ದೀವಿ. ಸೊ ಅದರಿಂದ ನಾವು ಏನಾಗ್ತೀವಿ, ಪ್ರಕೃತಿ ನಿಯಮಗಳಿಗೆ ಒಳಪಟ್ಟಿ ಆ ನಿಯಮಗಳ ಅನುಸಾರವಾಗಿ ನಮ್ಮ ಜೀವನ ನಡೆದುಕೊಂಡು ಹೋಗ್ತಾ ಇದರಲ್ಲಿ ಸಿಕ್ಕಾಕೊಂಡು ಈ ತಾಪತ್ರಯಗಳಿಗೆ ನಾವು ಅದರಲ್ಲೇ ಆ ಸಂಪರ್ಕದಲ್ಲೇ ಆ ದುರ್ವ್ಯಸನಗಳಿಂದ ಆ ಸಂಪರ್ಕದಲ್ಲಿ ಇದ್ದುಕೊಂಡು ನಮ್ಮ ಜೀವನ ಪಶು ಜೀವನಕ್ಕೆ ಸಮಾನವಾಗಿ ಹೀನವಾಗಿ, ಪಶು ಜೀವನಕ್ಕಿಂತ ಹೀನವಾಗಿ ನಮ್ಮ ಜೀವನ ನಡೆದುಕೊಂಡು ಹೋಗ್ತಾ ಇದೆ. ಸೊ ಇದು ಇವತ್ತಿನ ಸಾರಾಂಶ. ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತು, ನಾಳೆ ನಮ್ಮ ನಿತ್ಯಾನಂದ ಪ್ರಭು ಒಂದು ಆವಿರ್ಭಾವ. ತಾವೆಲ್ಲರೂ ಬಂದು ನಿತ್ಯಾನಂದ ಪ್ರಭು ಕೃಪಕ್ಕೆ, ಯಾಕಂದ್ರೆ ನಿತ್ಯಾನಂದ ಪ್ರಭುವಿನ ಅವತಾರ ತುಂಬಾ ತುಂಬಾ ಶ್ರೇಷ್ಠವಾದದ್ದು. ಯಾಕಂದ್ರೆ ನಿತ್ಯಾನಂದ ಪ್ರಭು ಕರುಣೆ, ಅವರ ಕೃಪೆ ನಮಗೆ ಸಿಗಬೇಕು ಅಂದ್ರೆ ಅವರ ಆಶ್ರಯ ನಾವು ಪಡಿಬೇಕು, ಅವರ ಪಾದ ಕಮಲಗಳ ಆಶ್ರಯ ನಾವು ಪಡಬೇಕು. ಸೊ ಯಾಕಂದ್ರೆ ಅವರ ಪ್ರಭುಪಾದರು ಒಂದು ಹಾಡಿದೆ ಅಲ್ವಾ, ನಿತಾಯ್ ಪಾದ ಕಮಲ ಕೋಟಿ ಚಂದ್ರ ಸುಶೀತಲ ಅಂತ. ಸೊ ನೀವೆಲ್ಲರೂ ನಾಳೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿತ್ಯಾನಂದ ಪ್ರಭು ಕೃಪೆಗೆ ಅವರ ಮುಂದೆ ಬಂದು ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಈ ಗೃಹಮೇಧಿ ಜೀವನದಿಂದ ನಾವು ಹೇಗೆ ಮುಕ್ತರಾಗಬೇಕು, ನಿಜವಾದ ಗೃಹಸ್ಥ ಜೀವನ ನಾವು ಹೇಗೆ ನಾವು ಅದನ್ನು ಅನುಸರಿಸೋದು. ಸೊ ಅದಕ್ಕೆ ಆ ಕೃಪೆ ಬೇಕು ಅಂದ್ರೆ ನಿತ್ಯಾನಂದ ಪ್ರಭು ದಯೆ ನಮ್ಮ ಮೇಲೆ ಇರಬೇಕು. ಆ ದಯೆ ನಮ್ಮ ಮೇಲೆ ಇರಬೇಕು ಅಂದ್ರೆ ತಾವೆಲ್ಲರೂ ನಾಳೆ ಬಂದು ನಿತ್ಯಾನಂದ ಪ್ರಭು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿದ್ರೆ, ಯಾಕಂದ್ರೆ ಅವರ ಅಪಾರ ಕೃಪ ನಮ್ಮ ಮೇಲೆ ಇರಬೇಕು. ಸೊ ಅದರಿಂದ, ಯಾಕಂದ್ರೆ ನಿತ್ಯಾನಂದ ಪ್ರಭು ಅವರ ಜೀವನ ಲೀಲಾ ಏನ್ ಗೊತ್ತಾ, ನಿತ್ಯಾನಂದ ಪ್ರಭು ಅವರ ತಂದೆ ಹೆಸರು ಅಡಾಯ್ ಪಂಡಿತ್. ಅವರ ಬಾಲ್ಯ ಲೀಲೆಗಳು ಹೇಗಿತ್ತೆ ಅಂದ್ರೆ ಲೈಕ್ ಬಲರಾಮನ ತರನೇ ಅವರ ಲೀಲೆಗಳು ನಡೆಸ್ತಾ ಇದ್ರು. ಯಾಕಂದ್ರೆ ನಿತ್ಯಾನಂದ ಪ್ರಭು ಬಲರಾಮರ ಸ್ವರೂಪ. ಸೊ ಬಲರಾಮರು ಬೇರೆ ಅಲ್ಲ, ನಿತ್ಯಾನಂದ ಪ್ರಭು ಬೇರೆ ಅಲ್ಲ. ಸೊ ನಿತ್ಯಾನಂದ ಪ್ರಭು ಅವರ ತಂದೆ ತಾಯಿ ಅತ್ಯಂತ ಪುಣ್ಯಶಾಲಿಗಳು. ತಂದೆ ಅಡಾಯ್ ಪಂಡಿತ್ ಮಹಾಪಂಡಿತರು, ಬ್ರಾಹ್ಮಣರು, ದಯಾಳು ಹಾಗೂ ಭೌತಿಕ ಜೀವನದಿಂದ ವೈರಾಗ್ಯ ಹೊಂದಿದವರು. ಅವರು ವೈರಾಗ್ಯ, ಸೊ ಇದು ನಿಜವಾದ ಅವರು ಗೃಹಸ್ಥ ಜೀವನ. ಅವರು ಭೌತಿಕ ಜೀವನದಿಂದ ವೈರಾಗ್ಯವನ್ನು ಹೊಂದಿದವರು. ಮತ್ತೆ ತಾಯಿ ಶ್ರೀಮತಿ ಪದ್ಮಾವತಿ ಮಹಾಪತಿವ್ರತೆ,
ಭಕ್ತಿಯುತಳಾದ ಸ್ತ್ರೀ. ಆಮೇಲೆ ಪ್ರಭುಪಾದರು ಹೇಳ್ತಾರೆ ವಿಶ್ವಮಾತೆ ಅಂತೆ, ಅವರು ಕರುಣಾಮಯಿ. ಮತ್ತೆ ನಿತ್ಯಾನಂದ ಪ್ರಭು ಅವರ ಹಿರಿಯ ಪುತ್ರರು. ಯಾಕಂದ್ರೆ ಅವರ ಸುಂದರ ರೂಪವನ್ನು ನೋಡಿ ಅವರು ಎಲ್ಲರೂ ಅವರ ಮನೆಗಳಲ್ಲಿ ತಂದೆ ತಾಯಿ ತುಂಬಾ ವ್ಯಾಮೋಹರಾಗಿ ಇರ್ತಾ ಇದ್ರು. ಅವರ ಬಾಲ್ಯ ಲೀಲೆಗಳು ನಮಗೆ ಚೈತನ್ಯ ಚರಿತಾಮೃತದಲ್ಲಿ ಅಥವಾ ಚೈತನ್ಯ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅಥವಾ ಇವರು ವೃಂದಾವನ್ ದಾಸ್ ಠಾಕೂರ್ ಅವರು ಬರೆದಿದ್ದಾರೆ. ಯಾಕಂದ್ರೆ ನಿತ್ಯಾನಂದ ಪ್ರಭು ಕೆಲವು ವರ್ಷಗಳ ಹಡಾಯಿ ಪಂಡಿತ್ ಮನೆಯಲ್ಲಿ ಬಾಲ್ಯ ಲೀಲೆಗಳು ಅವರು ಪ್ರದರ್ಶನೆ ಮಾಡಿದರು. ಅನಂತರ ಅವರು ಗೃಹ ತ್ಯಾಗ ಮಾಡಿದರು. ಯಾಕಂದ್ರೆ ಆ ಬಾಲ್ಯ ಮತ್ತು ತಾಯಿ ತಂದೆಯ ಅಪಾರ ಪ್ರೀತಿ ಅವನ ಮೇಲೆ, ನಿತ್ಯಾನಂದ ಪ್ರಭು ಮೇಲೆ ಹೇಗಿತ್ತಂದ್ರೆ ಅವರು ಎಲ್ಲೇ ಹೋದ್ರು ಅವ್ರ ಜೊತೆಯಲ್ಲೇ ಹೋಗ್ತಾ ಇದ್ರು ನಿತ್ಯಾನಂದ ಪ್ರಭು, ಎಕ್ಸ್ಪೆಷಲಿ ಅವ್ರ ತಂದೆ. ನಿತ್ಯಾನಂದ ಪ್ರಭು ಕೆಲವು ವರ್ಷಗಳ ಹೃದಯ ಅಡಾಯಿ ಪಂಡಿತರ ಮನೆಯಲ್ಲಿ ಬಾಲ್ಯ ಲೀಲೆಗಳನ್ನು ಪ್ರದರ್ಶಿಸಿದರು. ಅದು ಎಂತ ಅಂದ್ರೆ ಅವರು ಗೃಹ ತ್ಯಾಗ ಮಾಡಲು ಮನಸ್ಸು ಮಾಡಿಕೊಂಡ್ರು. ನಿತ್ಯಾನಂದ ಪ್ರಭು ಹೋಗ್ಬೇಕಾಯ್ತು, ಆದರೂ ಅವರು ತಮ್ಮ ತಂದೆ ಪ್ರೀತಿಯನ್ನು ಕಳೆದು ಹೋಗಲು ಅವರಿಗೆ ಮನಸ್ಸಾಗ್ಲಿಲ್ಲ. ತಾಯಿ ನೋವು ಕೂಡ ಅವರು ಕೊಡಲು, ತಾಯಿಗೆ ನೋವು ಕೊಡಲು ಅವರಿಗೆ ಇಚ್ಛೆ ಬರಲಿಲ್ಲ. ತಂದೆ ತಾಯಿಗಳು ನಿತ್ಯಾನಂದ ಪ್ರಭುವನ್ನು ಕ್ಷಣ ಮಾತ್ರವೂ ಕಾಣದೇ ಇರಲು ಅವರಿಗೆ ಆಗುತ್ತಾ ಇರ್ಲಿಲ್ಲ. ಕ್ಷಣಕ್ಕೂ ಅವರು ಮುಂದೆನೆ ಇರ್ತಾ ಇದ್ರು. ಅವರ ದೃಷ್ಟಿ ಒಂದು ಕ್ಷಣ ಆದ್ರೂ ದೂರವಾದರೂ ಅವರು 1000 ವರ್ಷಗಳಂತೆ ಅನುಭವ ಆಗ್ತಾ ಇತ್ತು ಅವರಿಗೆ. ಅಡಾಯಿ ಪಂಡಿತರು ಎಲ್ಲಿಗೆ ಹೋದ್ರು ಮಗನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗ್ತಾ ಇದ್ರು. ಎಲ್ಲೇ ಹೊರಗಡೆ ಹೋದ್ರು, ಮಾರ್ಕೆಟ್ಗೆ ಹೋದ್ರು, ಎಲ್ಲೇ ಹೋದ್ರು, ಅವ್ರದ್ದು ವ್ಯವಸಾಯ ಇತ್ತು, ಹೊಲಗಳಿಗೆ ಹೋದ್ರು ಅವ್ರ ಜೊತೆಯಲ್ಲೇ ಹೋಗ್ತಾ ಇದ್ರು. ಹೇಗೋ ಹಾಗೆ ಅವರು ಭಗವಂತ ನಿತ್ಯಾನಂದ ಪ್ರಭು ಜೊತೆಯಲ್ಲೇ ಇದ್ರು. ಆದ್ರೆ ಒಂದ್ ದಿವಸ ಏನಾಗುತ್ತೆ, ಒಬ್ಬ ಸನ್ಯಾಸಿ ಬರ್ತಾರೆ ಅವ್ರ ಮನೆಗೆ. ಯಾರ ಮನೆಗೆ? ನಿತ್ಯಾನಂದ ಪ್ರಭು ಹಡಾಯಿ ಪಂಡಿತ್ ಅವ್ರ ಮನೆಗೆ. ಇವರು ಹಡಾಯಿ ಪಂಡಿತು ನಿತ್ಯಾನಂದ ಪ್ರಭು ತಂದೆ ತುಂಬಾ ಸೇವೆ ಮಾಡಿ ಅವರಿಗೆ ಸನ್ಯಾಸಿಗೆ ತುಂಬಾ ಸೇವೆ ಮಾಡ್ತಾರೆ. ತುಂಬಾನೇ ಸೇವೆ ಮಾಡಿ ಅವರು ತೃಪ್ತರಾಗ್ತಾರೆ. ಅದಾದ್ಮೇಲೆ ಇನ್ನೇನು ಮನೆ ಬಿಡ್ಬೇಕು, ಮನೆಯಿಂದ ಹೊರಡ್ಬೇಕು ಬೇರೆ ಕಡೆ. ಅವಾಗ ಈ ಸನ್ಯಾಸಿ ಅವ್ರು ಕೇಳ್ತಾರೆ, ಅವ್ರ ತಂದೆಯರವನ್ ಏನ್ ಕೇಳಿದ್ರೆ, ನನಗೂ ಒಂದು ವಿನಂತಿ ಇದೆ, ಏನದು ಅಂತ ಕೇಳ್ತಾರೆ ಹಡಾಯಿ ಪಂಡಿತ್. ಯಾಕಂದ್ರೆ ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಿ, ನನಗೆ ಯಾರು ಅಸಿಸ್ಟೆಂಟ್ ಆಗಂದ್ರೆ ನನಗೆ ಯಾರು ಅಸಿಸ್ಟೆಂಟ್ ಇಲ್ಲ. ಆದ್ರೆ ನಿಮ್ಮ ಹಿರಿಯ ಮಗನನ್ನು ಕೆಲವು ದಿನಗಳು ನನ್ನ ಜೊತೆ ಕಳಿಸಿ ಅಂತ. ಯಾರು? ನಿತ್ಯಾನಂದ ಪ್ರಭು. ನಾನು ಅವನನ್ನು ಜೀವನ ಪಣವಾಗಿ ಕಾಪಾಡುತ್ತೀನಿ, ಅವನಿಗೆ ತೀರ್ಥಕ್ಷೇತ್ರಗಳ ಜ್ಞಾನ ಕೊಡ್ತೀನಿ ಅಂತ. ಅವಾಗ ಹಡಾಯಿ ಪಂಡಿತು ಏನು ಹೇಳಬೇಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ವ್ಯಾಮೋಹ ಅವ್ರ ಮೇಲೆ ಇತ್ತು ನಿತ್ಯಾನಂದ. ಈ ಮಾತುಗಳನ್ನು ಕೇಳಿ ಹಡಾಯಿ ಪಂಡಿತ್ ಹೃದಯ ಕಲುಕಿತು. ಅವರು ಯೋಚನೆ ಮಾಡಿದ್ರು, ಸನ್ಯಾಸಿಯು ನನ್ನ ಪ್ರಾಣವನ್ನೇ ಕೇಳ್ತಾ ಇದ್ದಾರೆ, ನಾನು ನಿರಾಕರ ಮಾಡಿದ್ರೆ ಪಾಪವಾಗುತ್ತೆ. ಯಾಕಂದ್ರೆ ಇವರು ಮಹಾತ್ಮರು. ತಮ್ಮ ಪ್ರಾಣವನ್ನೇ ಸನ್ಯಾಸಿಗಳ ಇಚ್ಛೆ ಪೂರೈಸಲು ಕೊಟ್ಟಿದ್ದಾರೆ. ಅವಾಗ ತಿಳ್ಕೊಂತಾರೆ ಅವರು, ದಶರಥ್ ಮಹಾರಾಜರಿಗೆ ರಾಮನು ತಮ್ಮ ಜೀವನಕ್ಕಿಂತ ಪ್ರಿಯವಾಗಿದ್ದರೂ ವಿಶ್ವಾಮಿತ್ರ ಜೊತೆಯಲ್ಲಿ ಕೊಟ್ಬಿಟ್ರು. ಅದೇ ರೀತಿ ನನ್ನ ಜೀವನ ಇವಾಗ ಆ ತರ ಆಗ್ತಾ ಇದೆ. ಚಿಕ್ಕ ಮಗು ಇನ್ನ ನಿತ್ಯಾನಂದ ಪ್ರಭು, ಇವರು ನನ್ನ ಮಗನ್ ಕೇಳ್ತಾ ಇದ್ದಾರೆ. ದಶರಥ್ ಮಹಾರಾಜರಿಗೆ ಏನು ಪರಿಸ್ಥಿತಿ ಬಂತು, ಇವಾಗ ನನಗೆ ಅದೇ ಪರಿಸ್ಥಿತಿ ಬಂದದ್ದಾಗಿದೆ. ಓ ಕೃಷ್ಣ, ನನ್ನ ಕಾಪಾಡು ಅಂತ ದೈವ ಯೋಗದಿಂದ ಅವನು ದಶರಥ್ ಸ್ಥಾನದಲ್ಲಿ ಇದ್ದೀನಿ, ನನ್ನ ಮಗ ರಾಮನ ಸ್ಥಾನದಲ್ಲಿದ್ದಾನೆ, ಇಲ್ಲದಿದ್ದರೆ ಇದು ಹೇಗೆ ಸಾಧ್ಯ? ಈ ರೀತಿ ಅವನಲ್ಲಿ ವೈರಾಗ್ಯ ಸ್ವಭಾವ ಇದಕ್ಕೆ ಕಾರಣ. ಏನ್ ಮಾಡ್ತಾನೆ ಹಡಾಯಿ ಪಂಡಿತು, ಅವರ ಧರ್ಮ ಪತ್ನಿಯಾದ ಪದ್ಮಾವತಿಯೊಂದಿಗೆ ವಿಚಾರಣೆ ಮಾಡಿ, ಪತಿವ್ರತೆ ದೇವಿ ಹೇಳಿದ್ರು, ನೀವು
ತೆಗೆದುಕೊಳ್ಳುವ ನಿರ್ಧಾರವೇ ನನ್ನ ನಿರ್ಧಾರ ಅಂತ ಅವರು ಹೇಳ್ತಾರೆ. ಹೇಳಿ ಕಳಿಸ್ಬಿಡ್ತಾರೆ. ಅಡಾಯಿ ಪಂಡಿತು, ಪದ್ಮಾವತಿ, ನಿತ್ಯಾನಂದ ಪ್ರಭುನಿ ಸನ್ಯಾಸಿ ಜೊತೆಯಲ್ಲಿ ಕಳಿಸ್ಬಿಡ್ತಾರೆ. ಸೊ ಅವಾಗ ಅಡಾಯಿ ಪಂಡಿತರು ತಮ್ಮ ಮಗನನ್ನು ಸನ್ಯಾಸಿಗೆ ಒಪ್ಪಿಸಿದ್ದಾರೆ. ಆಮೇಲೆ ಅವರು ಹೋದ ತಕ್ಷಣ ಇಮ್ಮಿಡಿಯೇಟ್ ಆಗಿ ದುಃಖದಿಂದ ಅಡಾಯಿ ಪಂಡಿತರು ನಿತ್ಯಾನಂದ ಪ್ರಭುವನ್ನೇ ಕುರಿತು ಚಿಂತನೆ ಮಾಡಿ 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 ಮನೆಯಲ್ಲಿ. ಸೊ ಯಾಕಂದ್ರೆ ನಿತ್ಯಾನಂದ ಪ್ರಭು ಹೋದ್ರು. ಸೊ ಆಮೇಲೆ ಅವರು ಬಿದ್ದ್ಬಿಡ್ತಾರೆ. ಆ ಪ್ರಜ್ಞದಲ್ಲೇ ಕಳೆದು ಜೀವನ ನಡೀತಾ ಇರ್ತಾರೆ. ಯಾಕಂದ್ರೆ ಪಾನ ಊಟ ಎಲ್ಲ ಬಿಟ್ಟು ಏನು ಅವರು ಜೀವನ ಹೇಗಿತ್ತೆ ಅಂದ್ರೆ 3 ತಿಂಗಳು ಅವರು ಆಹಾರ ಸೇವಿಸಲಿಲ್ಲ. ಏನು ಸತ್ತಿದಾಗೆ ಅನ್ಕಾನ್ಶಿಯಸ್ನೆಸ್, ಪ್ರಜ್ಞೆ ಇಲ್ಲದೆ ಆ ರೀತಿ ಬಿದ್ದೋಗಿ ಅವರ ಜೀವನವನ್ನೇ ತ್ಯಾಗ ಮಾಡ್ತಾರೆ. ಇವಾಗ ನಾವು ಓದುವಲ್ಲ ಪರೀಕ್ಷಿತ್ ಮಹಾರಾಜು ಹೇಗೆ ಮನೆ ಬಿಟ್ರು ಅಂತ. ಸೊ ಇದು ಹೀಗೆ. ಸೊ ನಾವು ತಿಳ್ಕೊಬಹುದು ಯಾಕೆ ನಿತ್ಯಾನಂದ ಪ್ರಭು ಮನೆ ಬಿಟ್ಟಿದ್ದು ಯಾಕೆ ಅಂತ ಯಾರಾದರೂ ಕೇಳ್ಬೋದು. ಇಷ್ಟು ಪ್ರೀತಿಯ ಮನೆಯನ್ನು ಯಾಕೆ ಬಿಟ್ರು? ಉತ್ತರ ಒಂದೇ ಒಂದು, ಭಗವಂತನ ಅವನು ಭಕ್ತರ ಲೀಲೆಯನ್ನು ಸಾಮಾನ್ಯ ಬುದ್ಧಿಯಿಂದ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅವರ ಕಾರ್ಯಗಳು ಅಚಿಂತ್ಯ. ಅದಕ್ಕೆ ಲೈಕ್ ಭಾಗವತದಲ್ಲಿ ನಾವು ನೋಡ್ತೀವಿ ನೋಡಿ, ಕಪಿಲ ಮುನಿ ತಾಯಿಯನ್ನು ಬಿಟ್ಟು ಲೋಕ ಉದ್ಧಾರಕ್ಕಾಗಿ ಹೋದರು. ಅದೇ ರೀತಿ ಭಾಗವತದಲ್ಲಿ ಸುಖದೇವ್ ಗೋಸ್ವಾಮಿ ತಂದೆ ವ್ಯಾಸದೇವರನ್ನು ಬಿಟ್ಟು ಹಿಂದಿರುಗದೆ ನೋಡಲಿಲ್ಲ, ಹಂಗೆ ಹೋಗ್ಬಿಡ್ತಾರೆ. ಮತ್ತೆ ಇನ್ನೊಬ್ಬರು ಚೈತನ್ಯ ಮಹಾಪ್ರಭು ಸಚಿದೇವಿಯನ್ನು ಬಿಟ್ಟು, ಅವ್ರ ತಂದೆನೂ ಇಲ್ಲ ಯಾರು ಇಲ್ಲ, ಬಿಟ್ಟು ಸನ್ಯಾಸಿ ಸ್ವೀಕಾರ ಮಾಡ್ತಾರೆ. ಯಾತಕ್ಕೋಸ್ಕರ? ಸಾಮಾನ್ಯ ವೈರಾಗ್ಯ ಅಲ್ಲ, ಇದು ಜಗತ್ತಿನ ಕಲ್ಯಾಣಕ್ಕಾಗಿ ದಿವ್ಯ ಲೀಲೆಗಳ ಭಾಗ ಇದು. ಸೊ ನಿತ್ಯಾನಂದ ಪ್ರಭುಗಳು ಹಾಗೆ. ಅದೇ ರೀತಿ ಸೊ ಪರೀಕ್ಷಿತ್ ಮಹಾರಾಜು ಮನೆ ಬಿಟ್ಟು ಯಾತಕ್ಕೋದ್ರ? ಭಾಗವತ ಬಂತಲ್ವಾ, ಅವರಿಂದಾನೇ ನಮಗೆ ಭಾಗವತ ಇವತ್ತು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಸೊ ಇದು ನಿತ್ಯಾನಂದ ಪ್ರಭು ಇವರೆಲ್ಲರೂ ಮನೆ ಬಿಟ್ಟು ಹೋದ್ರು. ಯಾಕಂದ್ರೆ ನಿತ್ಯಾನಂದ ಪ್ರಭು ನಾಳೆ ಅವರ ಆವಿರ್ಭಾವ ದಿನ, ಅದಕ್ಕೆ ನಾನು ಸ್ವಲ್ಪ ಅವ್ರ ಲೀಲಾ ಸ್ಮರಣೆ ಮಾಡೋಣ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ತರ ನಮ್ಮ ಜೀವನ ಹೇಗಿರ್ಬೇಕು? ವೈರಾಗ್ಯದಿಂದ ತುಂಬಿರ್ಬೇಕು. ಡಿಟ್ಯಾಚ್ಮೆಂಟ್, ವ್ಯಾಮೋಹಕ್ಕೆ ಒಳಗಾಗಬಾರ್ದು. ಇದೆಲ್ಲ ಅಶಾಶ್ವತವಾದ ಜೀವನ. ಶಾಶ್ವತವಾದ ಜೀವನವನ್ನು ನಾವು ಹುಡುಕಬೇಕು. ಅದು ನಮ್ಮ ನಿಜವಾದ ಜೀವನ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ನೆಕ್ಸ್ಟ್ ವಾರದಲ್ಲಿ ಭೇಟಿಯಾಗ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ.